ಇಷ್ಟೊಂದು ಅದ್ಭುತವಾದ ಜ್ಞಾನ ನಾವು ನೋಡ್ತಾ ಇದೀವಿ, ಕೇಳ್ತಾ ಇದೀವಿ. ಗುರುಜಿ, ಇವತ್ತು ನೀವು ತುಂಬಾ ವಿಚಾರಗಳನ್ನ ಹೇಳ್ಕೊಟ್ರಿ. ದೃಶ್ಯೀಕರಣ ಹೇಗ್ ಮಾಡೋದು ಅಂತ ಟೆಕ್ನಿಕಲ್ ಆಗಿ ಅದನ್ನ ತಿಳಿಸ್ಕೊಟ್ರಿ. ಜೊತೆಗೆ ನಮ್ಮ ಮೂರು ರೀತಿಯ ಮೈಂಡ್ ಇರುತ್ತೆ ಅಂತ ಹೇಳಿದ್ರಿ. ಚೇತನ, ಉಪಚೇತನ ಮನಸ್ಸು, ಮತ್ತೆ ಇನ್ನೊಂದು ಗುರುಜಿ ಅದು ಅನ್ಕಾನ್ಶಿಯಸ್ ಅಂದ್ರೆ ಅದಕ್ಕೇನು ಅಚೇತನಾತ್ಮಕ ಏನ್ ಬರುತ್ತೋ ಗೊತ್ತಿಲ್ಲ. ಅದು ಕರೆಕ್ಟ್ ಸೂಟಬಲ್ ವರ್ಡ್ ನನಗೆ ಐಡಿಯಾ ಇಲ್ಲ. ಕನ್ನಡದಲ್ಲಿ ಏನಂತಾರೆ ನೋಡಿ, ಅನ್ಕಾನ್ಶಿಯಸ್. ಕಾನ್ಶಿಯಸ್, ಅನ್ಕಾನ್ಶಿಯಸ್, ಸಬ್ ಕಾನ್ಶಿಯಸ್. ಎಸ್ ಗುರುಜಿ. ಹೌದು. ಮೂರು ರೀತಿಯ ಮನಸ್ಸು ಇರುತ್ತೆ ಅಂತ ಹೇಳ್ಕೊಟ್ರಿ. ತುಂಬಾ ಟೆಕ್ನಿಕಲ್ಸ್ ಎಲ್ಲ ಹೇಳ್ತಾ, ಉದಾಹರಣೆಗಳನ್ನೆಲ್ಲ ಕೊಡ್ತಾ, ಅಂದ್ರೆ ತುಂಬಾ ಯಾರು ಹೇಳ್ಕೊಡದೇ ಇರುವಂತಹ ಕೆಲವೊಂದು ಈ ತರ ಟಿಪ್ಸ್ ನ ಯಾರ್ಯಾರಿಗೂ ಶೇರ್ ಮಾಡ್ಕೊಳ್ಳೋದಿಲ್ಲ. ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲಿ ನಮ್ಮ ಗುರೂಜಿ ಏಕೈಕ ಮಾತ್ರ ಅಂತಂದ್ರೆ ನಮ್ಮ ಗುರೂಜಿ ಎಲ್ಲವನ್ನು ನಿಷ್ಕಲ್ಮಶದಿಂದ ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕೆ ಅಲ್ವಾ ನಾವೆಲ್ಲ ತುಂಬಾ ಇಷ್ಟಪಟ್ಟು ನಾವ್ ಎಷ್ಟೇ ಬೆಳಿಗ್ಗೆ ಹೊತ್ತು ಎಷ್ಟೇ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇದ್ರೂ ಕೂಡ ಪಾಯಿಂಟ್ಸ್ ಮಿಸ್ ಮಾಡ್ಕೋಬಾರ್ದು ಅಂತ ನಾವು ಕಿವಿ ಕೊಟ್ಟು ಕೇಳ್ತಾ ಇರ್ತೀವಿ, ಎಲ್ಲೂ ಕೂಡ ಮಿಸ್ ಮಾಡ್ಕೊಳ್ದೆ ಅಂತ. ತುಂಬಾ ಖುಷಿ ಆಗ್ತಾ ಇದೆ ಗುರುಜಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಓಕೆ ಮಾಸ್ಟರ್ಸ್, ಯಾರಿಗೆಲ್ಲ ಯಾವ ಪ್ರಶ್ನೆ ಅನಿಸಿಕೆ ಇದಾವೆ ಒಂದು 10 ನಿಮಿಷದಲ್ಲಿ ಶೇರ್ ಮಾಡ್ಕೊಳ್ಳಿ, ಕಾರ್ಯಕ್ರಮ ಸಂಪನ್ನ ಮಾಡೋಣ. ಎಸ್ ಮಾಸ್ಟರ್ಸ್, ಹ್ಯಾಂಡ್ ರೈಸ್ ಮಾಡಿ. ಸೊ ಈ ದೃಶ್ಯೀಕರಣದಲ್ಲಿ ಏನ್ ಚೀಟಿ ಬರೀತಿರೋ ಅದು ಜೋಬಲ್ಲಿ ಇಟ್ಕೊಂಡು ಪ್ರತಿನಿತ್ಯ ದಿನಕ್ಕೆ 2 ಸಾರಿ ನೋಡೋದಾಗ್ಲಿ, ಪದೇ ಪದೇ ಮನಸ್ಸಲ್ಲಿ ಅದನ್ನೇ ಇಟ್ಕೊಂಡು ಎಲ್ಲಿ ಹೋದ್ರೂ ಆ ಮನಸ್ಸಲ್ಲಿ ಆ ದೃಶ್ಯೀಕರಣ ಅಂದ್ರೆ ಆ ಕನಸು ಏನಿದೆಯೋ ಅದನ್ನು ಚೆನ್ನಾಗಿ ನೆನಪು ಮಾಡ್ಕೋತಾ ಇರಬೇಕು. ನೆನಪಲ್ಲಿ ಹೆಂಗಿರ್ಬೇಕಂದ್ರೆ ಧನಾತ್ಮಕವಾಗಿರ್ಬೇಕು, ನಕಾರಾತ್ಮಕವಾಗಿ ಬರಲೇಬಾರ್ದು. ಓಕೆ, ಇನ್ನೂ ಅದು ಕೆಲಸ ಮಾಡ್ತಾ ಇರ್ಬೇಕಂದ್ರೆ ನಿಮ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ವಿ. ಒಂದು ವಿಶ್ ಪಿರಮಿಡ್ ಇಟ್ಕೊಂಡು ಮನೆಯಲ್ಲಿ ಅದು ಚೀಟಿಯನ್ನು 2 ಬರ್ದುಕೊಳ್ಳಿ. ಒಂದು ವಿಶ್ ಪಿರಮಿಡ್ ನಿಮ್ಮ ಟೇಬಲ್ ಮೇಲೆ ಇಟ್ಕೊಂಡ್ಬಿಡಿ ಪರ್ಮನೆಂಟ್ ಆಗಿ. ಎರಡನೇದು ಏನ್ ಮಾಡಬೇಕು, ಒಂದು ಚೀಟಿಯನ್ನು ಜೋಬಲ್ಲಿ ಇಟ್ಕೊಂಡು ಪದೇ ಪದೇ ನೋಡ್ತಾ ಹೋಗಿ. ಇನ್ನು ನಿಮ್ಮ ಹತ್ರ ಪೈರಾ ಕಾರ್ಡ್ ಇದೆ, ಪೈರಾ ಕಾರ್ಡ್ ಅಲ್ಲಿ ಅದು ಪ್ರೋಗ್ರಾಮ್ ಮಾಡಿಕೊಂಡು ಅದಕ್ಕೆ ಸಂಕಲ್ಪ ಹೇಳ್ತಾ ಇರಿ ಪ್ರತಿ ದಿವಸ. ಪೈರಾ ಕಾರ್ಡ್ ಅವರು ಈಗಾಗಲೇ ಪೈರಾ ಕಾರ್ಡ್ ತಗೊಂಡಿರ್ತೀರ ನೀವು. ಅದು ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣ ತಗೊಂಡು 2 ಕೈಲಿ ಮುಚ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಕೂತ್ಕೊಂಡು ಸ್ವಲ್ಪ ಬ್ರೆತ್ನ ಅಬ್ಸರ್ವ್ ಮಾಡ್ತಾ ಇಮಿಡಿಯೇಟ್ ಅದಕ್ಕೆ ಏನ್ ಸಂಕಲ್ಪ ಹೇಳ್ಬೇಕು, ನಿಮ್ಮ ಕನಸು ಏನಿದೆಯೋ, ನೀವೇನು ಥಾಟ್ ಇದೆ ಪವರ್ಫುಲ್ ಥಾಟ್, ಅದು ಕೊಡಿ. ಅದು ಸ್ಟೋರ್ ಮಾಡಿ ಇಟ್ಕೊಳ್ತದೆ, ಜೋಬಲ್ಲಿ ಇಟ್ಕೊಳ್ಳಿ. ಅದೊಂದು ಚೀಟಿ ಬರ್ಕೊಂಡು ಜೋಬಲ್ಲಿ ಇಟ್ಕೊಳ್ಳೋದು. ಆ ಚೀಟಿಯನ್ನು ವಿಶ್ ಪಿರಮಿಡ್ ಮೇಲೆ ಹೊರಗಡೆ ಇಟ್ಬಿಟ್ಟು ಸೊ ನಿಮ್ಮ ಟೇಬಲ್ ಮೇಲೆ ಎಲ್ಲ ಪೂಜಾಗದಲ್ಲಿ ಇಡೋದು. ಈ ರೀತಿಯಲ್ಲಿ ಇಂಥ ಅನೇಕ ವಿಧಾನಗಳಿದೆ. ಎಲ್ಲ ಮಾಡಿ, ಎಲ್ಲ ಈಗ ಹೇಳಿರುವಂಥ ಪ್ರತಿಯೊಂದು ಮಾಡಿ. ಬೇಗ ಅದು ನಮಗೆ ಏನಾಗತ್ತೆ, ಮ್ಯಾನಿಫೆಸ್ಟ್ ಆಗತ್ತೆ. ಓಕೆ, ರೈಟ್. ಎಸ್ ಗುರುಜಿ, ಇನ್ನೊಂದು ಕೂಡ ಸರಳವಾದ ವಿಧಾನ ಅಂತಂದ್ರೆ, ಈಗ ನಮ್ಗೇನಾದ್ರೂ ಒಂದು ಗುರಿ ಸಾಧನೆ ಮಾಡ್ಬೇಕು ಅಂತಂದ್ರೆ ಆ ಒಂದು ಗುರಿ ಸಾಧನೆನ ಒಂದು ಬೋರ್ಡ್ ಅಲ್ಲಿ ಬರೆದು, ಒಂದು ಬ್ಲಾಕ್ ಬೋರ್ಡ್ ಅಲ್ಲಿ ಮನೇಲೆ ನಾವು ಮಾಡಬಹುದು. ಅದು ಕೂಡ ಮಾಡಬಹುದು. ವಿಷನ್ ಬೋರ್ಡ್. ಎಸ್ ಗುರುಜಿ. ವಿಷನ್ ಬೋರ್ಡ್ ಅಂದ್ರೆ ನಮ್ಮ ಪಕ್ಕದಲ್ಲಿ ಅಂಟಿಸ್ಕೋಬೇಕು, ಗೋಡೆ ಮೇಲೆ ಇಲ್ಲ ಎಲ್ಲಿ ಸಾಧ್ಯವಾದ್ರಲ್ಲಿ ದೊಡ್ಡದಾಗಿ ಒಂದು ಚಿತ್ರ ರೂಪದಲ್ಲಿ. ಈಗ ಉದಾಹರಣೆಗೆ ನಮ್ಗೆ ಹಣಕಾಸು ಬೇಕು ಅಂತಂದ್ರೆ ಒಂದು ಚೆಕ್ ಬರೆದು, ಈಗಾಗಲೇ ಮ್ಯಾಜಿಕ್ ವರ್ಕ್ಶಾಪ್ ಅಲ್ಲಿ ತುಂಬಾ ವಿವರವಾಗಿದ್ದಾರೆ ಮೇಡಮ್, ಅದು ಇಲ್ಲಿ ಮಾಸ್ಟರ್ಸ್ ಆಲ್ರೆಡಿ ಪಾಲನೆ ಮಾಡ್ತಾ ಇರ್ತೀರಾ. ಸೊ ಅದನ್ನು ಅಷ್ಟೇ, ಒಂದು ಚೆಕ್ ಬರ್ಕೊಂಡು ಆ ಚೆಕ್ ಅಲ್ಲಿ ನೀಟಾಗಿ ಎಷ್ಟು ಅಮೌಂಟ್ ಬೇಕು ಏನಂತ ಬರೆದು ಕೆಳಗಡೆ ಯೂನಿವರ್ಸ್ ಅಂತ ಸಿಗ್ನೇಚರ್ ಮಾಡಿಸಿ, ಓಕೆ, ಆ ಚೆಕ್ ಅನ್ನು ನೀಟಾಗಿ ಹರಿದು ಒಂದು ಕಡೆ ಒಂಥರ ಫಿಕ್ಸ್ ಮಾಡ್ಕೋಬೇಕು ಸೈಡಲ್ಲಿ, ಗೋಡೆ ಮೇಲೆ. ಅದು ಪದೇ ಪದೇ ನೋಡ್ತಾ ಇರ್ತೀವಲ್ಲ, ಅದು ನಮಗೆ ಇಲ್ಲಿ ಮೆಂಟಲ್ ಇಮೇಜಿಂಗ್ ಆಗುತ್ತೆ. ಆ ಮೆಂಟಲ್ ಇಮೇಜಿಂಗ್ ಆಗುವಾಗ ನಮ್ಮ ಪೀನಿಯಲ್ ಗ್ಲ್ಯಾಂಡ್ ನೇರವಾಗಿ ವಿಶ್ವಕ್ಕೆ ತಲುಪಿಸ್ತದೆ. ಆ ರೀತಿಯಲ್ಲಿ ಆಗೋದು. ಎಸ್ ಎಸ್ ಗುರುಜಿ. ರೇಖಾ ಮೇಡಮ್. ನಮಸ್ತೆ ಗುರುಗಳೇ. ನಮಸ್ತೆ. ತುಂಬಾ ಅದ್ಭುತವಾದ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ರಿ ಗುರುಗಳೇ. ತುಂಬಾ ಧನ್ಯವಾದಗಳು. ಹಾಗೆ ಗುರುಗಳೇ, ನನಗೆ ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಆಗುತ್ತೆ ಅನ್ನುವಾಗ ಅದು ಆಗೋದಿಲ್ಲ ಕೆಲಸ. ಆಮೇಲೆ ಏನಾದ್ರು ಮಾಡ್ಬೇಕಾದ್ರೂ ತುಂಬಾ ಸ್ಟ್ರಗಲ್ ಮಾಡಿ, ಹೋರಾಟ ಮಾಡಿ ಅದನ್ನ ನಾನು ಸಾಧಿಸ್ಬೇಕಾಗುತ್ತೆ. ಏನಾದ್ರು ಪಡ್ಕೊಳ್ಳೋದಾಗಿರ್ಬೋದು, ಏನಾದ್ರು ಸಾಧಿಸೋದಿರ್ಬೋದು. ಯಾಕೆ ಹೀಗಾಗುತ್ತೆ ಗುರುಗಳೇ? ಅವಾಗ ಏನಂದ್ರೆ ಅರ್ಥ, ನಿಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಪ್ರಾಬ್ಲಮ್ ಇದೆ, ಕಾನ್ಶಿಯಸ್ ಅಲ್ಲಿ ಪ್ರಾಬ್ಲಮ್ ಇಲ್ಲ. ಕಾನ್ಶಿಯಸ್ ಆಗಿ ಅನ್ಕೊಂತಾ ಇದ್ರ, ಚೆನ್ನಾಗಿ ಭಾವನೆ ಇಟ್ಕೊತೀರಾ, ನಿಮ್ಮ ಆಗ್ಬೇಕಂತ ಅನ್ಕೊಂಡು ನೀವು ಶುರು ಮಾಡ್ತೀರಾ. ಆದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ವ್ಯತಿರೇಕತೆ ಇದೆ. ಹೌದು, ಏನೋ ಒಂಥರ ಭಯ ಇರುತ್ತೆ ಗುರುಗಳೇ. ನೀವ್ ಹೇಳ್ತಾ ಇದ್ರೆ ಅರ್ಥ ಆಗ್ತಾ ಇದೆ ಇಮಿಡಿಯೇಟ್. ಸೊ ನಿಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ವ್ಯತಿರೇಕತೆ ಇದೆ ಅಷ್ಟೇ. ಅದು ತೊಲಗಿಸ್ಕೋಬೇಕಂದ್ರೆ ನೀವು ಜಾಸ್ತಿ ಧ್ಯಾನ ಮಾಡ್ಬೇಕು, ಬೇರೆ ಮಾರ್ಗ ಇಲ್ಲ.
ಇಲ್ಲ ಅಂದ್ರೆ ಪದೇ ಓಕೆ. ಪದೇ 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 ಧನಾತ್ಮಕ ಚಿಂತನೆ ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ 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 ಹೋದ್ರೆ ಈಗಂದ್ರೆ ಯಾವುದೇ ಒಂದು ಕೆಟ್ಟ ವಿಷಯ ಪದೇ ಪದೇ ಅನ್ಕೊಂಡಿದ್ರೆ ಅದು ಕರೆಕ್ಟ್ ಅಂತ ನಂಬ್ತದೆ ಮೈಂಡ್ ಅಲ್ವಾ, ಓಕೆ. ನಂಬಿಕೆ ಬರುತ್ತೆ. ಅದೇ ರೀತಿಯಲ್ಲಿ ಇಲ್ಲ ಬಿಡು ಪಾಸಿಟಿವ್ ಗುರುಗಳೇ, ನಾನು ಯಾವಾಗ್ಲೂ ಮಾಡ್ಬೋದು. ಪಾಸಿಟಿವ್ ಆಗಿ ಇರ್ತೀನಿ. ಅದೇನ್ ನೀವ್ ಹೇಳ್ದಂಗೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಯಾವಾಗ್ಲೂ ಕೂತ್ ಬಿಡಿದೆ ಅನ್ಸುತ್ತೆ. ನಾನು ಯಾವಾಗ 24 hours ನಾನು ಅದಕ್ಕೆ ಪಾಸಿಟಿವ್ ಆಗಿ ಅದಕ್ಕೆ ಇರ್ತೀನಿ. ಇದನ್ನು ಬದಲಾಯಿಸ್ಬೇಕಂದ್ರೆ ಅತಿ ಸುಲಭ ಓಕೆ. ಮಾರ್ಗ ಹೆಚ್ಚು ಧ್ಯಾನ ಓಕೆ. ಅಷ್ಟೇ. ಹಾಗೆ ಗುರುಗಳೇ, ರಾತ್ರಿ ಧ್ಯಾನ ಮಾಡಿದೆ, ಆದ್ರೆ ಕುತ್ತಿಗೆ ಎಲ್ಲ ನೋವು, ಅಂದ್ರೆ ಹಿಂದೆ ಮುಂದೆ ಕುತ್ತಿಗೆ ಆಗೋದ್ರಿಂದ ತುಂಬಾ ಕುತ್ತಿಗೆ ನೋವು ಬಂದ್ಬಿಡ್ತು. ಹಂಗಾಗಿ ಬೆಳಗ್ಗೆ ನಾನು ಸ್ವಲ್ಪ ಇದನ್ನ ಇಲ್ಲ ಅಟೆಂಡ್ ಸ್ವಲ್ಪ ಸಹಿಸ್ಬೇಕದು, ಹೋಗುತ್ತೆ ಹಾ ಅದು ಹೋಗುತ್ತೆ. ಹಾ ಓಕೆ, ಅದು ಓಕೆ. ಏನಂದ್ರೆ ಮಾಡ್ತಾ ಮಾಡ್ತಾ ಹೋಗುತ್ತೆ. ಹಾ ಮೊದಲನೇ ದಿವಸ ಆಗಿರತ್ತೆ, ಎರಡನೇ ದಿವಸ ಚೇಂಜ್ ಆಗತ್ತೆ, ಹೋಗ್ತಾ ಹೋಗ್ತಾ ಓಕೆ ಹೋಗ್ತಾ ಅದು ಕಡಿಮೆ ಆಗ್ತಾ ಹೋಗ್ತದೆ ಅಷ್ಟೇ. ಓಕೆ ಓಕೆ. ಥ್ಯಾಂಕ್ ಯು ಥ್ಯಾಂಕ್ ಯು. Right. ರೇವತಿ ಮೇಡಮ್. ನಮಸ್ತೆ ಗುರುಜಿ. ಹಾ, ಗುರುಜಿ, ನಾವು ಇಷ್ಟ ಬಿಟ್ಕೋಬೇಕಂದ್ರೆ ನಮ್ಮಲ್ಲಿ ಒಂದೇ ಒಂದು ಆಸೆ ಇರಲ್ಲ, ನಾವು 2-3 ಇರ್ತದೆ ಆಸೆಗಳು. ಅವು ಏನ್ ಮಾಡೋದು ಅವಾಗ? ಒಂದೇ ಏನ್ ಬಯಕೆ ಇರಕ್ಕಾಗಲ್ಲ, 2-3 ಇರ್ತದೆ. ಅದೇ ಎಲ್ಲಿ ಎಷ್ಟೇ ಇದ್ರೂ ನೀವು ಅದನ್ನು ವ್ಯಕ್ತಪಡಿಸ್ಕೋಬಹುದು. ಆದ್ರೆ ನೀವು ಬಲವಾಗಿ ನಿಮ್ಮ ಮೈಂಡ್ ಅದ್ರ ಮೇಲೆ ಬಲವಾಗಿ ಕುದುರಿದ್ರೆ ಗ್ಯಾರಂಟಿ ಆಗತ್ತೆ. ನನ್ಗೆ ಆಗ್ತಾ ಇಲ್ಲ ಅಂತಂದ್ರೆ ಹ್ಮ್ ಒಂದ್ಸರಿ ಒಂದೇ ಮಾಡ್ಕೊಳ್ಳಿ ಸಾಕು. ಹ್ಮ್ 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 ಸೊ ಏನಾಗತ್ತಂದ್ರೆ ಎಷ್ಟೇ ನೀವು ಒಳಗಡೆ ಇಟ್ಕೊಂಡು ಆ ಪ್ರಕಂಪನಗಳನ್ನು ವಿಶ್ವ ಕಲ್ಸೋ ತೊಂದರೆ ಇಲ್ಲ. ಯಾಕಂದ್ರೆ ಹ್ಮ್ ಹ್ಮ್ ಇದೊಂದು ಮ್ಯಾಗ್ನೆಟ್ ಅಂದ್ರೆ ನಾವೊಂದು ಅಯಸ್ಕಾಂತ, ನಮ್ಮಲ್ಲಿ ಅಷ್ಟು ಪವರ್ ಇದೆ, ಅರ್ಥ ಆಯ್ತಾ? ಆದ್ರೆ ನನ್ಗೆ ಆಗ್ತಾ ಇಲ್ಲ, ಯಾಕೋ ಥಾಟ್ ಪದೇ ಪದೇ ಚೇಂಜ್ ಆಗ್ತಾ ಇದೆ ಅಂತಂದ್ರೆ ಅವಾಗ ಏನಂತ ಅರ್ಥ ಅಂದ್ರೆ ನಮ್ಮ ಒಳಗಡೆ ಈ ಆತ್ಮದ ಆ ಶಕ್ತಿ ಇದೆಯಲ್ಲ, ಆ ಶಕ್ತಿಯನ್ನು ಕೊರತೆ ಇದೆ. ಅದನ್ನ ಹೆಚ್ಚು ಮಾಡ್ಕೊಳಕ್ಕೆ ಧ್ಯಾನ ಮಾಡಿ ಫಸ್ಟ್. ಅಂದ್ರೆ ಧ್ಯಾನ ಹೆಚ್ಚಾಗ ಹ್ಮ್ ಮಾತ್ರ ನೀವು ಅದನ್ನು ನೆನೆಸ್ಕೊಂಡಕ್ಕೆ ಏನ್ ಮಾಡ್ಬೇಕು, ನಿಮ್ಮ ಪ್ರಕ್ರಿಯೆ ಒಂದಕ್ಕೆ ನಡೆಸಿರಿ. ಅದಾದ್ಮೇಲೆ ಮತ್ತೆ ಇನ್ನೊಂದು ತಗೋರಿ. ಇಲ್ಲ ನನಗೂ ಸಾಧ್ಯವಾಗತ್ತಂದ್ರೆ ಹ್ಮ್ 2-3 ಸಹ ಒಂದೇ ಸರಿ ಶುರು ಮಾಡ್ಕೋಬಹುದು. ಹ್ಮ್ ಬಟ್ ಆ Thank you, ಗುರೂಜಿ. ಆ ಮಾನಸಿಕ ಶಕ್ತಿ ಸಾಕಾಗ್ಬೇಕಲ್ಲ, ಅಷ್ಟು ಮಾನಸಿಕ ಶಕ್ತಿ ಹೌದು. ಇಟ್ಕೋಬೇಕು, ಇದ್ರೆ ಸಾಧ್ಯವಾಗತ್ತೆ. ಹ್ಮ್ ಹ್ಮ್ ಥ್ಯಾಂಕ್ ಯು ಗುರೂಜಿ. ಓಕೆ ಮೇಡಮ್. ರೇವತಿ ಇನ್ನೊಂದಂದ್ರೆ ಮೇಡಮ್. ಲೋಕಹಿತವಾಗಿ ನಾವು ಹ್ಮ್ ಲೋಕಹಿತವಾಗಿ ಆ ಯಾವುದೇ ಒಂದು ಥಾಟ್ ಇಟ್ಕೊಂಡ್ರೆ, ಲೋಕಹಿತವಾಗಿ ಅಂದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಇಟ್ಕೊಂಡಿದ್ರೆ ಹ್ಮ್ ಮಿಕ್ಕಿದೆಲ್ಲ ಆಟೋಮೆಟಿಕ್ ತಾನಂತಾಗಿ ಎಲ್ಲ ಆಗತ್ತೆ ಅಂತ ಹೇಳ್ತಾರೆ. ಹ್ಮ್ ಓಕೆ, ಹ್ಮ್ ಲೋಕ ಕಲ್ಯಾಣಕ್ಕೋಸ್ಕರ ನಮ್ಮ ಥಾಟ್ಸ್ ಗಳಲ್ಲಿ ಇಟ್ಕೊಂಡಿದ್ರೆ ಸೊ ಹ್ಮ್ ಮಿಕ್ಕಿದೆಲ್ಲ ಹ್ಮ್ ತಾನಂತದೇ ಎಲ್ಲ ಆಗತ್ತೆ. ಅದ್ರ ಒಂದು ಪ್ರಕ್ರಿಯೆ ಇದೆ, ಹ್ಮ್ ಹ್ಮ್ ಅದನ್ನು ಪ್ರಯತ್ನ ಮಾಡಿ. ಹ್ಮ್. Yes. ಎಸ್ ಮೇಡಮ್. ರೇವತಿ ಮೇಡಮ್, ನೀವು Yes. ಲೋಯರ್ ಎಂಡ್ ಮಾಡ್ಕೊಂಡ್ಬಿಡಿ ಮೇಡಮ್. ಲಕ್ಷ್ಮಿ ಮೇಡಮ್. ನಮಸ್ತೆ ಗುರೂಜಿ, ಮತ್ತೆಲ್ಲ ಧ್ಯಾನ ಬಂಧುಗಳಿಗೆ ನಮಸ್ತೆ. ನಾನು ಮೊದಲಿಂದನೂ ಹೇಳ್ತಾ ಇದ್ದೆ, ಸಬ್ ಕಾನ್ಶಿಯಸ್ ನಾನು ಫಾಲೋ ಮಾಡ್ತೇನೆ ಅಂತ. ಆದರೆ ನನಗೆ ಈ ಕುಬೇರ ಮುದ್ರೆಯಲ್ಲಿ ಕುತ್ಕೊಳ್ಳತಕ್ಕಂಥದ್ದು ಮತ್ತೆ ಆಗ್ನೇಯ ಚಕ್ರವನ್ನ ಕಾನ್ಸಂಟ್ರೇಟ್ ಮಾಡೋದು ಇದು ಗೊತ್ತಿರಲಿಲ್ಲ. ಅದನ್ನ ತುಂಬಾ ಅದ್ಭುತವಾಗಿ ಹೇಳ್ಕೊಟ್ರಿ ಸರ್. ತುಂಬಾ ಅರ್ಥ ಆಯ್ತು. ಅಂದ್ರೆ ವಿಜುವಲೈಸ್ ಮಾಡಿದಾಗ ಆ ರೀತಿಯಲ್ಲಿ ಕುತ್ಕೊಂಡು ಆ ಥರ ಕಾನ್ಸಂಟ್ರೇಟ್ ಮಾಡಿ ಮಾಡಬೇಕು ಅಂತ, ಇದು ಹೆಚ್ಚು ಪವರ್ಫುಲ್ ಅಂತ. ಸರ್, ಅನ್ಕಾನ್ಶಿಯಸ್ ಮೈಂಡ್ಗೆ ಆಕ್ಚುಲಿ ಅರಿವಿಲ್ಲದ ಮನಸ್ಸು ಅಂತ ಹೇಳ್ತಾರೆ. ಇನ್ನೊಂದದು ಮೂರ್ಛಿತ. ಯಾಕಂತಂದ್ರೆ ನಾವು ಪ್ರಜ್ಞೆ ಹೋದಾಗ, ಮೂರ್ಛೆ ಬಂದಾಗ ನಮ್ಗೇನು ಗೊತ್ತಿರುವುದಿಲ್ಲಲ್ಲ, ಅದಕ್ಕೆ ಮೂರ್ಛಿತ ಅಂತಾನು ಹೇಳ್ತಾರೆ. ಮತ್ತೆ ವೆರಿ ಸಾಫಿಸ್ಟಿಕೇಟೆಡ್ ಅಂತಂದ್ರೆ ಆನ ಬಿಜ್ಞ ಅಂತ ಹೇಳ್ತಾರೆ. ಅದು ಸಾಮಾನ್ಯವಾಗಿ ನಮ್ಮ ಪ್ರಚಲಿತದಲ್ಲಿ ಇಲ್ಲ, ಬಟ್ ಮೈ ಮರೆತಕ್ಕಂಥದ್ದು. ಈ 3 ವರ್ಡನ್ನು ಸಹ ಅನ್ಕಾನ್ಶಿಯಸ್ಗೆ ಯೂಸ್ ಮಾಡಬಹುದು ಅಂದ್ರೆ ಕನ್ನಡದಲ್ಲಿ. ಈ ವರ್ಡ್ ಇದೆಯಾ ನೋಡ್ಕೊಳ್ಳಿ, ಅಚೇತನಾತ್ಮಕ ಮನಸ್ಸು ಅಂತ. ಅಚೇತನಾತ್ಮಕ ಇದೆಯಾ, ವರ್ಡ್ ಇದೆಯಾ? ಅಚೇತನಾತ್ಮಕ ಇಲ್ಲ ಸರ್. ಅಂದ್ರೆ ಮೈ ಮರೆತ ಇದೆ, ಮತ್ತೆ ಅರಿವಿಲ್ಲದು, ನಮಗೆ ಏನು ಗೊತ್ತಿಲ್ಲದೆ ಇರತಕ್ಕಂಥದ್ದು ಅನ್ಕಾನ್ಶಿಯಸ್. ಮತ್ತೆ ಮೂರ್ಛಿತ, ಮೂರ್ಛೆ ಹೋದಾಗ ನಾವು ಅಂದ್ರೆ ಮೂರ್ಛಿತ ಬರಬಾರ್ದು, ಇಲ್ಲಿ ಬರಬಾರ್ದು, ಆ ವರ್ಡ್ ಬರಬಾರ್ದು. ಅದು ಸ್ವಲ್ಪ ನೆಗೆಟಿವ್ ಆಗುತ್ತೆ ಮೂರ್ಛೆ ಹೋಗುದಂತ. ಮೈ ಮರೆತ ಈಸ್ ಬೆಸ್ಟ್ ಸರ್. ಅದು ಬಿಟ್ರೆ ಆನ ಬಿಜ್ಞ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಪ್ರಜ್ಞಾರಹಿತ ಮನಸ್ಸು ಅಂತ ಇರ್ಬೋದು. ಮನಸ್ಸು ಈಗ ಪ್ರಜ್ಞಾ ಮನಸ್ಸು, ಉಪಪ್ರಜ್ಞಾ ಮನಸ್ಸು, ಪ್ರಜ್ಞಾರಹಿತ ಮನಸ್ಸು. ಎಸ್, ಹಾಗೆ. ಎಸ್, ವಿಜಯಲಕ್ಷ್ಮಿ ಮೇಡಮ್ ಮೆಸೇಜ್ ಹಾಕಿದ್ದಾರೆ. ಓಕೆ. ಸೊ ತುಂಬಾ ಚೆನ್ನಾಗಿತ್ತು ಸರ್. ಜೊತೆಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ, ನಾವು ಕೂತ್ಕೊಂಡು ಮನಸ್ಸು ಮಾಡಿ ಮಾಡ್ಬೇಕಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಗುರುಜಿ.
ಬಹಳ ಚೆನ್ನಾಗಿತ್ತು ಗುರುಜಿ. ಎಷ್ಟು ಈ ಸ್ಥಿತಿಗಳು 3 ಸ್ಥಿತಿಗಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಲ್ಲರೂ ಅದನ್ನ ನಾವು ಎಲ್ಲ ಅರ್ಥ ಮಾಡ್ಕೊಂಡು ನೀಟಾಗಿ ಅದನ್ನ ಅಳವಡಿಸ್ಕೊಂಡ್ರೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದ್ರೆ ತುಂಬಾ ಎಲ್ಲರಿಗೂ ಇದು ಒಂದು ಒಳ್ಳೆ ಸಂದೇಶ. ಎಲ್ಲ ಕ್ಲಾಸಸ್ ಚೆನ್ನಾಗಿತ್ತು ಗುರುಜಿ. ಬೆಳಗ್ಗೆ ಮಾತಾಡಕ್ಕೆ ಆಗ್ಲಿಲ್ಲ ನಂಗೆ, ಅವ್ರ ಮೇಡಮ್ ಅವ್ರದಂತೂ ತುಂಬಾನೇ ಚೆನ್ನಾಗಿತ್ತು. ಎಸ್ ಅಷ್ಟೇ ಗುರುಜಿ. ತುಂಬಾ ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಒಳ್ಳೆ ಸಂದೇಶಗಳನ್ನ ಎಲ್ಲರಿಗೂ ಕೊಡ್ತಾ ಇದ್ದೀರಾ. ಎಲ್ಲರೂ ನಾವು ಇದನ್ನ ಅಳವಡಿಸ್ಕೊಂಡ್ರೆ ಎಲ್ಲರೂ ಹೆಲ್ದಿ ಆಗಿರ್ಬೋದು, ಯಾವುದೇ ಔಷಧಿಗಳು ಇಲ್ಲದೆ. ಎಸ್ ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಮೇಡಮ್. ಅಶ್ವಿನಿ ಮೇಡಮ್ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಲೋಹಿತ್ ಸಾಗರ್ ಸರ್, ನೀವು ಲೋಯರ್ ಎಂಡ್ ಮಾಡ್ಕೊಂಬಿಡಿ ಮೇಡಮ್. ಶೈಲಜಾ ಮೇಡಮ್. ನಮಸ್ತೆ ಗುರುಗಳೇ. ಎಸ್ ಮಾ. ಎಲ್ಲ ಆತ್ಮ ಬಂಧುಗಳಿಗೂ ಧನ್ಯವಾದಗಳು. ಇವತ್ತಿನ ಇನ್ಫಾರ್ಮೇಶನ್ ತುಂಬಾನೇ ಚೆನ್ನಾಗಿತ್ತು ಗುರುಗಳೇ. ನಮಗೆ ಗೊತ್ತಿಲ್ದಲೆ ಎಷ್ಟೋ ಜನ ಪ್ರಜ್ಞೆ ತಪ್ಪಿ ಬಿದ್ದಾಗ ಕೈ ಉಜ್ತಿದ್ವಿ, ಕಾಲು ಉಜ್ಜುತ್ತಾ ಇದ್ವಿ. ಅದ್ ಯಾಕೆ ಅಂತ ಗೊತ್ತಿರ್ಲಿಲ್ಲ. ಒಟ್ಟು ಎಲ್ಲರೂ ಮಾಡ್ತಾರೆ, ನಾವು ಮಾಡ್ಬೇಕು ಅಂತ ಮಾಡ್ತಾ ಇದ್ವಿ. ಬಟ್ ಅದ್ ಪರ್ಟಿಕ್ಯುಲರ್ ರೀಸನ್ ಈಗ ಗೊತ್ತಾಯ್ತು ಗುರುಗಳೇ. ಇನ್ನೂ ಜಾಸ್ತಿ ಜನಕ್ಕೆ ಹೆಲ್ಪ್ ಮಾಡಕ್ಕೆ ಸಹಾಯ ಆಯ್ತು. ಒಳ್ಳೆ ವಿಷಯ ಹೇಳ್ತಿದ್ದೀರಾ ಗುರುಗಳೇ, ತುಂಬಾ ಧನ್ಯವಾದಗಳು ಗುರುಗಳೇ. ಇದು ಪೈರಾ ಕಾರ್ಡ್ ಹೆಂಗೆ ಯೂಸ್ ಮಾಡೋದು ಗುರುಗಳೇ? ಅದಿದೆ 1 year ಆಯ್ತು, ಯೂಸ್ ಮಾಡಕ್ ಬಂದಿಲ್ಲ, ಇಟ್ಟಿದೀನಿ. ಅದ್ ಹೆಂಗೆ ಯೂಸ್? ಅದೇನಿಲ್ಲ, ನೀವು ಆ ಪೈರಾ ಕಾರ್ಡ್ ಏನ್ ಮಾಡ್ಬೇಕಂದ್ರೆ, ಪೈರಾ ಕಾರ್ಡ್ ಆಲ್ರೆಡಿ ಪ್ರೋಗ್ರಾಮ್ ಆಗಿರ್ಬೇಕು. ಯಾರನ್ನ ಮಾಡಿ ನೀವು ಕೊಟ್ಟಿದ್ರೆ ಪೈರಾ ಕಾರ್ಡ್ ಪ್ರೋಗ್ರಾಮ್ ಮಾಡಿ ಕೊಟ್ಟಿರ್ಬೇಕು ನಿಮಗೆ. ಅದು ಇಂಪಾರ್ಟೆಂಟ್ ಫಸ್ಟ್. ಓಕೆ. ಸೆಕೆಂಡ್ ಏನಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ತಗೊಂಡು 2 ಕೈಲಿ ಈ ತರ ಮುಚ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ನೆಟಾರ ಕೂತ್ಕೊಂಡು ಬ್ರೆತ್ನ ಅಬ್ಸರ್ವ್ ಮಾಡತ್ತಾ ನಿಮ್ಮ ಸಂಕಲ್ಪ ಏನಿದೆಯೋ, ನಿಮ್ಮ ಈ ಮೆಂಟಲ್ ಅಂದ್ರೆ ಆಜ್ಞಾ ಚಕ್ರದಲ್ಲ ಅಲ್ಲಿ ಒಂಥರ ದೃಶ್ಯೀಕರಣ ಮಾಡ್ಕೊಂಡೋದು, ಇಲ್ಲ ಮೈಂಡ್ ಅಲ್ಲಿ ಹೇಳ್ಕೊಡೋದು. ಓಕೆ. ನೀಟಾಗಿ ರಿಪೀಟ್ ಮಾಡ್ಕೊಂಡೋದು, 1-2 ಸಲ ರಿಪೀಟ್ ಮಾಡ್ಕೊಳ್ಳಿ. ಆ ಸಂಕಲ್ಪ ನೇರವಾಗಿ ಇದಕ್ಕೆ ಪ್ರೋಗ್ರಾಮ್ ಆಗತ್ತೆ. ಓಕೆ. ಆ ಪ್ರೋಗ್ರಾಮ್ ಆಗಿದಕ್ಕೋಸ್ಕರ ಅದು ಮತ್ತೆ ತಗೊಂಡು ನಿಮ್ಮ ಜೋಬಲ್ಲಿ ಇಟ್ಕೊಂಡು, ಪರ್ಸಲ್ಲಿ ಇಟ್ಕೊಂಡು ನೀವು ಓಡಾಡ್ಬೋದು. ಸರಿ ಗುರುಗಳೇ. ಅದ್ ನಾವು ಮನೇಲಿ ಇರ್ತೀವಲ್ಲ, ಮನೇಲಿ ಇಟ್ಕೋಬಹುದು ಗುರುಗಳೇ? ಮನೇಲಿ ಇಟ್ಕೊಳ್ಳಿ, ಪರವಾಗಿಲ್ಲ. ಅದ್ರಲ್ಲಿ ಫೋಟೋ, ಬ್ಯಾಕ್ ಸೈಡ್ ಫೋಟೋ ಗಿಟ ಎಲ್ಲ ಇದೆಯಲ್ಲ, ಫೋಟೋ ಅದೆಲ್ಲ ಎಲ್ಲ ಹೌದು, ಅದೆಲ್ಲ ಪ್ರೋಗ್ರಾಮ್ ಮಾಡಿ ಕೊಟ್ಟಿರ್ಬೇಕು ಯಾರಲ್ಲ ನಿಮ್ಗೆ. ಆಕ್ಟಿವೇಶನ್ ಅದೇನು ಮಾಡಿಲ್ಲ ಗುರುಗಳೇ. ಒಟ್ಟು ಅದು ಇದೆ ನಮ್ಮ ಮನೇಲಿ ಅಷ್ಟೇ. ಇಲ್ಲ, ಮಾಡ್ಬೇಕು. ಸರಿ ಗುರುಗಳೇ, ಆಯ್ತು. ಥ್ಯಾಂಕ್ ಯು ಗುರುಗಳೇ. ರೈಟ್. ಥ್ಯಾಂಕ್ ಯು ಮೇಡಮ್. ತ್ರಿವೇಣಿ ಮೇಡಮ್, ರೈಟ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾಗಲಲಿತಾ ಮೇಡಮ್. ಎಸ್ ಮೇಡಮ್ ಮಾತಾಡಿ. ತ್ರಿವೇಣಿ ಮೇಡಮ್ ಮಾತಾಡಿ. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ಸರ್ ನೀವ್ ಹೇಳಿದ್ರಲ್ಲ ಇವಾಗ ಏನಾದ್ರು ಅನ್ಕೊಂಡ್ರೆ ಅದು ಆಗುತ್ತೆ ಅನ್ನೋದು, ಇದು ಎಷ್ಟು ದಿನಕ್ಕೆ ಅಂತ ಕರೆಕ್ಟ್ ಆಗಿ? ನಿಮ್ಮ ಆಲೋಚನಾ ಶಕ್ತಿ ಮೇಲೆ ಆಧಾರ ಆಗುತ್ತೆ ಅದು. ನಿಮ್ಮ ಅಂದ್ರೆ ಆ ಥಾಟ್ಗೆ ಎಷ್ಟು ಪವರ್ ಕೊಡ್ತಾ ಇದ್ರ ಅಂತ ಇಂಪಾರ್ಟೆಂಟ್. ಧ್ಯಾನ ಮಾಡಿ ಮಾಡೋರು ಇನ್ನೂ ತುಂಬಾ ಚೆನ್ನಾಗಿರ್ತದೆ. ಧ್ಯಾನ ಮಾಡಿ ಮಾಡೋರಿಗೆ ಇನ್ನೂ ಬಲವಾಗಿ ಕೆಲಸ ಆಗತ್ತೆ ಇದು. ಅರ್ಥ ಆಯ್ತಾ? ಇಲ್ಲಿ ನಾವ್ ಏನಿದೀವಿ ಅಂದ್ರೆ, ಮುದ್ರಾ ಹೇಳಿದೀವಿ, ಸ್ವರ ವಿಜ್ಞಾನದ ಹೇಳಿದೀವಿ. ಓಕೆ. ಸುಸುಪ್ನ ಈ ಸುಸುಮ್ನ ನಾಡಿಗೆ ಬಂದು ನೀವೇನಾದ್ರೂ ಒಳ್ಳೇದು ಮಾಡ್ಬೇಕು, ಯಾರಿಗಾನ ಒಳ್ಳೇದು ತಲುಪಿಸ್ಬೇಕಂದ್ರೆ, ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕಂದ್ರೆ ಸುಸುಮ್ನ ನಾಡಿಗೆ ಬಂದು ಮಾಡಿ ಅಂತ ಹೇಳಿದ್ವಿ. ಅನೇಕ ಪದ್ಧತಿಗಳು, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದು ಮಾಡ್ಕೊಂತ ಹೋಗಿ. ಓಕೆ. ಟೈಮ್ ಇಂತ ಇಷ್ಟೇ ಅಂತ ಇಲ್ಲ ಅಲ್ವಾ ಸರ್? ಇಷ್ಟೇ ಅಂತ ಇಲ್ಲ, ಅದು ದಿನಕ್ಕೆ 1 ಸರಿ ರೆಗ್ಯುಲರ್ ಪ್ರಾಕ್ಟೀಸ್ ತರ ಮಾಡ್ಕೊಂತ ಹೋದ್ರೆ. ಓಕೆ. ಸೊ ನಿಮ್ಮ ಒಳಗಡೆ ಇರುವಂತ ಆ ಶಕ್ತಿ ಇದೆಯಲ್ಲ, ನಿಮ್ಮ ಒಳಗಡೆ ಪ್ರಾಣಶಕ್ತಿ ಎಷ್ಟಿದೆ, ಆ ಪ್ರಾಣಶಕ್ತಿ ಹೆಚ್ಚೆಚ್ಚು ಮಾಡ್ಕೊಂತ ಇದ್ರೆ, ಪ್ರಾಣಶಕ್ತಿ ಹೆಚ್ಚಾಗಿದ್ರೆ ಈ ಮಾಡೋ ವಿಧಾನ ತುಂಬಾ ಬಲವಾಗಿ ಕೆಲಸ ಮಾಡುತ್ತೆ, ವೇಗವಂತವಾಗಿ ಕೆಲಸ ಮಾಡುತ್ತೆ. ಅದು ಮಾತ್ರ ಇಲ್ಲ. ಅದು ಎಷ್ಟು ನಿಮ್ಮಲ್ಲಿ ಇದೆ ಅಂತ ನನಗೆ ಗೊತ್ತಾಗಲ್ವಲ್ಲ. ಅದು ನೀವು ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅಲ್ವಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಮೇಡಮ್. ಯಶೋದಾ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ. ಈಗ ನೀವ್ ಹೇಳಿದ್ರಲ್ಲ ಗುರುಜಿ, ಇದು ನನ್ ತಲೆಗ್ ಬಂದಿದ್ದೇನು ಅಂದ್ರೆ, ಅವಾಗ್ಲೇನೆ ಅಂದ್ರೆ ನಮ್ಮ ಅಜ್ಜ ಕಾಲದಿಂದ ಹಿಡಿದು ನಮ್ಮ ಅಪ್ಪವ್ರ ಕಾಲ, ಅಮ್ಮ ಎಲ್ಲ ಸೇರ್ಕೊಂಡಿ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ, ಈ ಸ್ನಾನ ಆದ ತಕ್ಷಣನೇ ಒಂದು ವಸ್ತ್ರಕ್ಕೆ ₹1 ಕಾಯಿನ್ ಕಟ್ಬಿಟ್ಟು ಅದನ್ನ ಪೂಜೆ ಮಾಡ್ಬಿಟ್ಟು ಸಂಕಲ್ಪ ಮಾಡ್ಕೊಳಾರ ಗುರುಜಿ. ಅಂದ್ರೆ ಏನಾದ್ರೂ ಒಂದ್ ಕೆಲ್ಸ ಆಗ್ಬೇಕು ಅಂತಂದ್ರೆ ದೇವ್ರ ಮನೇಲಿ ಅದಿಟ್ಬಿಟ್ಟು ಪೂಜೆ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡಾರಲ್ಲಿ. ಆಮೇಲೆ 1 ವಾರ ಆದ ತಕ್ಷಣನೇ ಹೇಳರು, ನನ್ಗೆ ಹರಕೆ ಕಟ್ಟಿದ್ನಲ್ಲ, ಕೆಲಸ ಆಯ್ತು, ಹರಕೆ ತೀರಿಸ್ಬೇಕು ಅಂತ ಹೇಳ್ಬಿಟ್ಟು. ಸೇಮ್ ಹಂಗನ್ನಿಸ್ತು ಗುರುಜಿ. ಈ ಟಾಪಿಕ್ ಹಂಗಿದೆ ಗುರುಜಿ. ಅವ್ರಿಗೆ ಗೊತ್ತಿರ್ಲಿಲ್ಲ ಅಂದ್ರೆ ಇದು ಪ್ರಜ್ಞಾ ಮನಸ್ಸು ಮತ್ತೆ ಉಪಮನಸ್ಸು ಹೇಳಿದ್ರಲ್ಲ, ಇದು ಅವ್ರಿಗೆ ಗೊತ್ತಿಲ್ದೇನೆ ನಡೆಸ್ಕೊಂಡಿದಾರಲ್ಲ ಗುರುಜಿ ಅವರು. ಕರೆಕ್ಟ್. ಎಲ್ಲ ನಮ್ಮ ಹಳೆ ಪದ್ಧತಿಗಳೆಲ್ಲ ಹಂಗೆ ಇರ್ತದಮ್ಮ, ಎಲ್ಲ ವೈಜ್ಞಾನಿಕವಾಗಿರತ್ತೆ. ಬಟ್ ಅದು ಅದು ಹಿನ್ನೆಲೆ ವೈಜ್ಞಾನಿಕ ನಮ್ಗೆ ಗೊತ್ತಿಲ್ಲ ಅಷ್ಟೇ. ಗುರುಜಿ ಅವರು ಸಾಂಪ್ರದಾಯ ವಿಧಾನಗಳು, ಅನೇಕ ಸಾಂಪ್ರದಾಯ ವಿಧಾನಗಳು ನಾವು ಈಗಾಗಲೇ ಹೇಳ್ತಾ ಬಂದ್ವಿ.
ಈಗ ಗುರುಜಿ ನನಗೆ ಈ ಬಲೆ ಹಾಕೊಂತೀವಿ ಅಂತ ಇಟ್ಕೊಳ್ಳಿ, ಈ ಬ್ಯಾಂಗಿಲ್ಸ್ ಹಾಕೊಂತೀವಿ, ಯಾಕೆ ಹಾಕೊಂತೀವಿ ಅಲ್ವಾ? ಸೊ ನಮ್ಮ ಕಾಲಿಗೆ ಅಲ್ಲಿ ರಿಂಗ್ ಹಾಕೊಂತೀವಿ, ಯಾಕೆ ಹಾಕೊಂತೀವಿ? ಈ ಕಿವಿಗಳಿಗೆ ರಿಂಗ್ ಹೊಡಿತೀವಲ್ಲ, ಅದು ಯಾಕೆ ಮಾಡ್ಕೊಂತೀವಿ? ಪ್ರತಿಯೊಂದು ಕಾರಣ ಇದೆ. ಪಾಯಿಂಟ್ ಇರುತ್ತೆ ಅಲ್ಲಿ. ಹಾ, ಪ್ರತಿಯೊಂದಕ್ಕೂ ಕಾರಣ ಇದೆ, ಅಲ್ಲಿ ವೈಜ್ಞಾನಿಕತೆ ಇದೆ. ಆದ್ರೆ ನಾವು ಅನ್ಕೊಂತೀವಿ ಅದು ಅವೈಜ್ಞಾನಿಕ ಅಂತ ಅನ್ಕೊಂತೀವಿ. ತಪ್ಪದು. ಏನ್ ಮಾಡೋದು? ನಾವು ಪ್ರತಿಯೊಂದು ಈ ಭಾರತ ಭೂಮಿಯಲ್ಲಿ ಹುಟ್ಟಿರೋ ನಾವು ಎಷ್ಟೋ ಪುಣ್ಯವಂತರು. ಯಾಕಂತ ಅಂದ್ರೆ ಇಲ್ಲಿ ಅನೇಕ ಸಂಪ್ರದಾಯಗಳು, ಅದು ಅದ್ಭುತ ವಿಜ್ಞಾನ ಅದೆಲ್ಲ. ಗುರುಜಿ ಆದ್ರೆ ನಾವು ಹೊಲಪು ಹೆಂಗಾಗಿದೆ ಅಂದ್ರೆ, ಅಮೆರಿಕಾದಿಂದ ಅವ್ರೇನಾದ್ರೂ ಸಂಶೋಧನೆ ಮಾಡಿ ಹೇಳಿದ್ರೆ ಅದು ಮಾತ್ರ ನಂಬೋದು. ಆ ರೀತಿಯಲ್ಲಿ ತಯಾರಾಗಿದ್ದೀವಿ. ಅದು ನಮ್ಮ ತಪ್ಪು, ಏನ್ ಮಾಡೋಕ್ಕಾಗಲ್ಲ. ಆ ರೀತಿ ತಯಾರಾಗಿರೋದು ನಾವೇ. ಆಗಿದ್ದಕ್ಕೂ ನಾವು ಚಿಂತೆ ಮಾಡ್ಬೇಕು ಹೇಳ್ಬೇಕಂದ್ರೆ. ಅಟ್ಲೀಸ್ಟ್ ಈಗನ್ನು ಬದಲಾವಣೆ ಮಾಡ್ತೀವ ಅಂತಂದ್ರೆ ನೋಡ್ಬೇಕು, ಎಷ್ಟು ಬದಲಾವಣೆ ಆಗುತ್ತೋ ನೋಡ್ಬೇಕು. ಇಂಥ ವೇದಿಕೆಗಳಲ್ಲಿ ಇನ್ನೂ ದೊಡ್ಡ ದೊಡ್ಡ ಸ್ವಾಮೀಜಿಗಳಿದ್ದಾರೆ, ದೊಡ್ಡ ದೊಡ್ಡ ಗುರುಗಳಿದ್ದಾರೆ. ಎಲ್ಲರೂ ಹೇಳ್ಬೇಕು, ಇಲ್ಲಪ್ಪ ಅದೆಲ್ಲ ಇದು ಕರೆಕ್ಟು, ಇದಕ್ಕೆ ಬನ್ನಿ, ನೀವು ಈ ಮಾರ್ಗದಕ್ಕೆ ಬನ್ನಿ, ಈ ಮಾರ್ಗದಲ್ಲಿ ಈ ಜೀವನ ಮಾರ್ಗ ಅಳವಡಿಸ್ಕೊಳ್ಳಿ, ನಮ್ಮ ಸನಾತನ ಮಾರ್ಗವನ್ನು ಅಳವಡಿಸ್ಕೊಳ್ಳಿ ಅಂತ ಒತ್ತಿ ಹೇಳ್ಬೇಕು. ಯಾರು ಹೇಳಿಲ್ಲ. ಯಾಕಂದ್ರೆ ಅಲ್ಲಿ ಹಾಸ್ಪಿಟಲ್ಗಳು ಒಂದು ಕಡೆ, ಈ ಕೋಲ ಫಾರ್ಮ್ ಒಂದು ಕಡೆ, ಈ ಮಾಂಸ ಕಾರ್ಖಾನೆಗಳು ಒಂದು ಕಡೆ ಅಲ್ವಾ, ಈ ಫಾರ್ಮಾಸಿಗಳು ಒಂದು ಕಡೆ, ಹಾಸ್ಪಿಟಲ್ ಒಂದು ಕಡೆ. ಇವೆಲ್ಲ ಹೆಂಗ್ ನಡಿಬೇಕು? ಅವ್ರಿಗೆಲ್ಲ ದುಡ್ಡು ಎಲ್ಲಿಂದ ಹೋಗ್ಬೇಕು? ನಮ್ಮಿಂದನೇ ಹೋಗ್ಬೇಕು. ಆಮೇಲೆ ನಮ್ಮ ಮಾವ ಒಬ್ರಿದ್ರು ಗುರುಜಿ, ಅವರು ಹಂಗೇನೆ ಎಲ್ಲಾದ್ರೂ ಒಳ್ಳೆ ಕೆಲ್ಸಕ್ಕೆ ಹೊರಗಡೆ ಹೋಗ್ಬೇಕು ಅಂತಂದಾಗ ಏನೋ ಶಕುನ ನೋಡ್ತೀನಿ ಅಂದ್ಕೊಂಡು ಹೇಳೋರು ಗುರುಜಿ. ಅವ್ರ ಕ್ಯಾಲೆಂಡ್ರಲ್ಲಿ ನೋಡ್ಕೊಂಬಿಟ್ಟು ಅದ್ರ ಟೈಮ್ ನೋಡ್ಕೊಂಡೆ ಹೊರಗೆ ಹೋಗ್ತಿದ್ದಿಲ್ಲ ಅಂದ್ರೆ ಅವ್ರು ಹೋಗ್ತಾನೆ ಇರ್ಲಿಲ್ಲ. ಆಮೇಲೆ ಏನಾದ್ರೂ ಒಂದು ಅಲ್ಲಿ ನುಡಿಯೋ ಸೌಂಡ್ ಇದ್ರೂ ಕೂಡ ಅವ್ರಿಗೆ ಗೊತ್ತಾಗೋದು ಅನ್ಸುತ್ತೆ, ಅಯ್ಯೋ ಹಿಂಗಾಯ್ತು 5 ನಿಮಿಷ ಕೂತ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹಂಗೆಲ್ಲ ಮಾಡಾರೋ ಗುರುಜಿ. ನನಗಂತೂ ಗೊತ್ತಾಗ್ತಿರ್ಲಿಲ್ಲ ಅದು. ಈಗ ನೀವೆಲ್ಲ ಹೇಳ್ಬೇಕಾದ್ರೆ ಇದಕ್ಕೆ ಅವರೆಲ್ಲ ಮಾಡ್ತಿರೋದು ಅಂತ ಈಗ ಸ್ವಲ್ಪ ಅರಿವಾಗ್ತಿದೆ ಗುರುಜಿ. ಇದು ನೆನ್ಪಾಯ್ತು ಗುರುಜಿ ನನಗೆ, ಯಾಕೆ ಕಟ್ತಿದ್ರು ಅನ್ನೋದು ನೆನ್ಪಾಯ್ತು ಈಗ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಮೇಡಮ್ ನಿಮ್ದು ಲೋ ಅರೇಂಜ್ ಮಾಡ್ಕೊಬಿಡಿ. ರಂಗಸ್ವಾಮಿ ಸರ್. ಎಸ್ ಸರ್. ನಮಸ್ತೆ ಮೇಡಮ್. ಹಾ ಸರ್, ಮಾತಾಡಿ ಸರ್ ನಮಸ್ತೆ ಸರ್. ಇವತ್ತು ನೀವು ಹೇಳಿದ್ದು ತುಂಬಾ ವಿಶೇಷವಾಗಿ ಮತ್ತು ತುಂಬಾ ಅದ್ಭುತವಾಗಿ, ತುಂಬಾ ಸಕಾರಾತ್ಮಕವಾಗಿ, ತುಂಬಾ ಯಶಸ್ವಿಯಾತ್ಮಕವಾಗಿ ಇತ್ತು ಸರ್. ಏನು ಅಂತಂದ್ರೆ ಎಲ್ಲಾ 7 ಚಕ್ರಗಳು ಮತ್ತೆ ಈ ಪಂಚ ಪ್ರಾಣಗಳು, ಇವಕ್ಕೆಲ್ಲ ಪ್ರಾಣ ಶಕ್ತಿ, ಇದೆಲ್ಲ ಪೂರಕವಾಗಿ ಒಂದೇ ಒಂದು ಇವತ್ತಿನ ನೀವು ಹೇಳಿದಂತ ಮಾರ್ಗದರ್ಶನ ಎಲ್ಲಕ್ಕೂ ಪೂರಕವಾಗಿತ್ತು ಸರ್. ತುಂಬಾ ಧನ್ಯವಾದಗಳು. ಹಾಗೇನೆ ನನ್ ಒಂದು ಡೌಟ್ ಏನಪ್ಪಾ ಅಂದ್ರೆ, ನೀವು ಅದೇ ಈ ಬಲಗಡೆ ನಾವು ಏನಾದ್ರು ಅನಿಸಿಕೆ ಮಾಡ್ಕೊಂಡು ಬಲಗಡೆ ಮುಚ್ಚಿ ಎಡಗಡೆಯಿಂದ ಉಸಿರು ತಗೋಬೇಕು ಅಂತ ಹೇಳಿದ್ರಿ. ಇಲ್ಲ, ಬಲಗಡೆ ಮುಚ್ಚಬೇಕು, ಎಡಗಡೆ ತಗೋಬೇಕು. ತಗೊಂತಾ ಇರುವಾಗ ಆ ಚೀಟಿಯಲ್ಲಿ ಬರೆದಿರೋದು ನೋಡ್ತಾ ತಗೋಬೇಕು. ಇಲ್ಲ ಅಲ್ಲಿ ಒಂದು ಪಿಕ್ಚರ್, ನಿಮ್ಮ ಕಣ್ ಮುಂದೆ ಒಂದು ಪಿಕ್ಚರ್ ಇಟ್ಕೊಂಡು ಆ ಪಿಕ್ಚರ್ ಅನ್ನು ಅಂದ್ರೆ ಒಂದು ಚಿತ್ರ ರೂಪದಲ್ಲಿ ನೋಡ್ಬೇಕು. ಇಲ್ಲ ಟೆಕ್ಸ್ಟ್ ರೂಪದಲ್ಲಿ ನೋಡ್ತಾ ಆ ಶ್ವಾಸವನ್ನು ನಿಧಾನವಾಗಿ ತಗೋಬೇಕು. ಎಡಗಡೆಯಿಂದನೇ ತಗೊಂಡು ಆಮೇಲೆ 2 ಕೈಗಳು ಬಿಟ್ಬಿಡಿ ಅಷ್ಟೇ. ಅದು ಒಂದು ಕೌಂಟ್ ಆಗುತ್ತೆ. ಆ ಕೌಂಟ್ ಇಲ್ಲಿ ಹೆಂಗಂದ್ರೆ ನನ್ಗೆ ಅದೇ ಡೌಟ್ ಇದ್ದು, ತಗೊಳ್ಳೋದು ಹೇಳಿದ್ರಿ, ಬಿಡೋದು ಹೇಳಿರ್ಲಿಲ್ಲ. ಬಿಡೋದು ಅಂದ್ರೆ ಈ ತರ ಇಟ್ಕೊಂಡಿರ್ತೀವಿ, ತಗೊಂಡಿರ್ತೀವಿ, ನಿಧಾನವಾಗಿ ತಗೊಂಡಿರ್ತೀವಿ, ದೀರ್ಘವಾಗಿ, ಆಮೇಲೆ ಈಗ ಬಿಡ್ತೀವಿ. ಬಿಡುವಾಗ ಮತ್ತೆ ಶ್ವಾಸ 2 ಕಡೆಯಿಂದ ಹೋಗಿರ್ತದೆ. ಮತ್ತೆ ನೆಕ್ಸ್ಟ್ ನಂಬರ್ 2 ಅನ್ನುವಾಗ ಮತ್ತೆ ಎದ್ದಿದ್ರ ಬಲಗಡೆ ಮುಚ್ಚಿ ಎಡಗಡೆ ಆ ರೀತಿಯಲ್ಲಿ. ಇಲ್ಲ ನೀವು ಇದು ಯಾವುದು ಬೇಡ ಅಂದ್ರೆ ಮೆಂಟಲ್ ಇಮೇಜಿಂಗ್ ಮಾಡ್ಕೊಂತೀರಾ ಅಂದ್ರೆ ನಿಮ್ಮ ಆಜ್ಞಾ ಚಕ್ರದ ಪ್ರಾಂತದಲ್ಲಿ ಆ ಇಮೇಜ್, ಆ ಪಿಕ್ಚರ್, ಚಿತ್ರ, ಇಲ್ಲಾಂದ್ರೆ ಒಳಗಡೆ ಬಲವಾದ ಆಲೋಚನೆ ಇಟ್ಕೊಂತೀರಾ, ಹೀಗೆ ಮಾಡ್ಕೊಳ್ಳಿ ಡೈರೆಕ್ಟ್ ಆಗಿ. ಇಲ್ಲಿ ನೋಡ್ತಾ ಇರ್ಬೇಕಾಗತ್ತೆ. ಅದು ಮಾಡಿ. ಚಕ್ರವ್ಯೂಹನ ಒಳಗಡೆ ಹೋಗೋದು ಗೊತ್ತಿತ್ತು, ಬರೋದು ಗೊತ್ತಿರ್ಲಿಲ್ಲ. ಹಾಗೆ ಈಗ ಗೊತ್ತಾಯ್ತು ಗುರುಜಿ. 54 ಸರಿ ಮಾಡ್ಬೇಕು ಒಂದು ಸಿಟ್ಟಿಂಗ್ ಅಲ್ಲಿ. ಸ್ವರ ವಿಜ್ಞಾನದಲ್ಲಿ. ಧನ್ಯವಾದಗಳು. ರಂಗಸ್ವಾಮಿ ಸರ್, ನಿಮ್ ಕಡೆಯಿಂದ ನೆಟ್ವರ್ಕ್ ಇಶ್ಯೂ ಇದೆ, ಮತ್ತೆ ನೀವು ವಿಡಿಯೋದಲ್ಲಿ ನೋಡ್ಕೊಳ್ಳಿ ಸರ್.
ಗುರೂಜಿ ಇನ್ನ 3-4 ಹ್ಯಾಂಡ್ ರೈಸ್ ಇದೆ, ತಗೋಬೋದಾ ಗುರೂಜಿ? ಸಮಯ ಆಯ್ತು. ಹಾ ಫಿನಿಶ್ ಮಾಡೋಣ ಬೇಗ ಬೇಗ. ಬೇಗ ಬೇಗ ಮಾಸ್ಟರ್ಸ್, ಬೇಗ ಸಮಯ ಆಗಿದೆ. 1 ನಿಮಿಷದಲ್ಲಿ ಮಾತಾಡಿ. ಮಾತಾಡಿ ನಾಗಲಲಿತಾ ಮೇಡಮ್. ನಮಸ್ಕಾರ ಗುರೂಜಿ. ಇವತ್ತು ನಿಮ್ದು ನೆಟ್ವರ್ಕ್ ಇಶ್ಯೂ. ನಮಸ್ಕಾರ ಗುರೂಜಿ. ಇವತ್ತು ಹೇಳದಂತ ಸಬ್ ಕಾನ್ಶಿಯಸ್ ಮೈಂಡ್ ಮೇಡಮ್ ಹೇಳಿದಕ್ಕೂ ನೀವು ಕೊಟ್ಟಿರೋ ಇದಕ್ಕೂ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಗುರೂಜಿ. ಇದನ್ನ ಕೇಳ್ತಾ ನನ್ಗೆ ಅರ್ಥ ಆಗಿದ್ದೇನು ಅಂದ್ರೆ, ನಾನು ಚಿಕ್ಕ ಹುಡುಗಿಯಿಂದ ಅಂದ್ರೆ ಪ್ರೈಮರಿ ಸ್ಕೂಲ್ ಇರ್ಬೇಕಾರಿಂದ ನಮ್ ದೊಡ್ಡಪ್ಪರೆಲ್ಲ ಮುಂದೇನ್ ಆಗ್ತೀಯಪ್ಪ ಪಾಪ ಓದಿ ಅಂತಂದ್ರೆ, ನಾನು ಓದ್ಬಿಟ್ಟು ಫಾರಿನ್ಗೆ ಹೋಗ್ತೀನಿ ಅಂತ. ಅಲ್ಲಿ ನಮ್ಮೂರ್ ಪಕ್ಕ ಫಾರಂ ಇತ್ತು, ಏರೂರ್ ಫಾರಂಗ. ಅಲ್ಲೆಲ್ಲ ಬೆಳೆ ಬೆಳಿತಿದ್ರು, ಅಂದ್ರೆ ಎಲ್ಲ ಹಣ್ಣಿನ ಗಿಡಗಳು ಬೆಳೆದು ಮಾರ್ತಿದ್ರು ಗುಬ್ಬಿ ತಾಲೂಕಲ್ಲಿ. ಅಲ್ಗ್ ಹೋಗ್ತೀಯಾ, ಫಾರಂಗ್ ಹೋಗ್ತೀಯಾ ಅಂತಂತನ್ನೋರು. ಹಂಗಲ್ಲ, ನಾನ್ ಹೇಳಿದ್ದು ನಾನ್ ಫಾರಿನ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟಂತ. ನಾನ್ ಏನ್ ಇಮೇಜ್ ಇಟ್ಕೊಂಡಿದ್ದೆ ಅದೇ ರೀತಿನೇ ಬಂದೆ. ಇನ್ ಮಿಡ್ಲಿ ಸ್ಕೂಲಿಗೆ ಬಂದಾಗ ಗುರುಜಿ, ನಾನು ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಇಬ್ರು ಇದ್ವಿ. ಇಬ್ರು ಕಂಬೈನ್ಡ್ ಸ್ಟಡಿ ಎಲ್ಲ ಮಾಡ್ಕೊಂಡು PUC ವರ್ಗು ಜೊತೆಲಿ ಬಂದ್ವಿ. ಅವಳು ಹೇಳೋಳು, ನಾನ್ ಚೆನ್ನಾಗ್ ಓದ್ಬೇಕು, ಯಾಕೆಂದ್ರೆ ಓದ್ಬೇಕಣೆ, ಓದಿದ್ರೆ ವಿದ್ಯೆ ನಮ್ ಕಾಲ್ ಮೇಲೆ ನಾವ್ ನಿಂತ್ಕೊಬೇಕು, ನಮ್ ಕಾಲ್ ಮೇಲೆ ನಾವ್ ನಿಂತ್ಕೊಬೇಕು ಅಂತಿದ್ಲು ಗುರುಜಿ. ಈಗ ಅವಳು ಬೆಂಗಳೂರಿನಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡ್ತಾವಳೆ. ಹಂಗಾಗಿ ಅವಳು ಹೇಳ್ತಿದ್ದು ನನ್ ಕಾಲ್ ಮೇಲೆ ನಾನ್ ನಿಂತ್ಕೊಬೇಕು ಅಂತಿದ್ದಕ್ಕೆ ಅವಳಿಗೆ ಗೊತ್ತಿಲ್ಲ ಗುರುಜಿ. ಅವಳು ಫ್ಯಾಮಿಲಿ ಡೈವರ್ಸ್ ಆಗಿ ಈಗ 2 ಹೆಣ್ಮಕ್ಳನ್ನ ಇಟ್ಕೊಂಡು ಅವಳು ನನ್ ಕಾಲ್ ಮೇಲೆ ನಾನ್ ನಿಂತ್ಕೊಬೇಕು ಅಂತಿದ್ದೇನೆ. ಅದ್ ಹಿಂಗ ಆಯ್ತಾ ಅಂತ ಈಗ ನೀವ್ ಹೇಳ್ತಿದ್ರೆ ನಾನು ಅದ್ನೇ ರೀಕಾಲ್ ಮಾಡ್ತಿದ್ದೆ. ನಾನೇನಿದ್ರು ನಾನು ಇಷ್ಟೇ, ನಾನ್ ಚೆನ್ನಾಗಿರ್ಬೇಕು, ನಾನ್ ಫಾರಿನ್ ಹೋಗ್ಬೇಕು, ನಾನ್ ಸುತ್ತಬೇಕು, ಬರೀ ಇದೇ ರೀತಿ ಅನ್ಕೊಂಡೇ ಬಂದೆ ಗುರುಜಿ. ಆಮೇಲೆ ಮಿಡ್ಲಿ ಸ್ಕೂಲಿಂದ ಹೈಸ್ಕೂಲಿಂದ ಅಂದ್ರೆ ಯಾವ್ದು ನಾನ್ ಅನ್ಕೊಂಡಿದ್ದು ಈಗ ನನ್ಗೆ ಅರ್ಥ ಆಗಿದ್ದು ಒಳ್ಳೆ ಮನಸ್ಸಿನಿಂದ. ಈಗ ಯಶೋದಾ ಮೇಡಮ್ ಹೇಳ್ದಂಗ್ ಹರಕೆ ಕಟ್ಟೋದು ಅಂದ್ರು, ಹೌದು, ಅದು ಹಿರಿಯರು ಒಂದ್ ಒಳ್ಳೆ ಮನಸ್ಸಿನಿಂದ ಕಟ್ತಾ ಇದ್ರು. ಹಂಗ್ ಕಟ್ಟಿದ್ದು ಅದು ಸಂಕಲ್ಪ ನೆರವೇರ್ತಿತ್ತು ಅಂತ. ಹಂಗಾಗಿ ನಾನು ಇದೇನು ಸೈನ್ಸ್ ಟೆಕ್ನಿಕಲ್ ಆಗಿ ಏನು ಗೊತ್ತಿಲ್ಲ, ಬಟ್ ನಾನು ಏನ್ ಅನ್ಕೊಂಡಿದ್ನ, ಒಂದ್ಸರ್ತಿ ನರ್ಸಿಂಗ್ ಹೋಮ್ ಅಲ್ಲಿ ನನ್ಗೆ ಅನಸ್ತೇಶಿಯಾ ಕೊಡ್ಬೇಕಾದ್ರೆ ಡಾಕ್ಟ್ರು ಈಗ ನೀನ್ ಕಣ್ ಮುಚ್ಕೊಂಬೇಕ್ ಕಣಮ್ಮ ಈಗ ಅಂತಿದ್ರೆ, ನಾನು ಅವ್ರು ಮಾತಾಡಿಸ್ತಲೇ ಅವ್ರೆ, ನಾನು ಹೇಳ್ತಲೇ ಇದೀನಿ ಗುರುಜಿ ಅವ್ರಿಗೆ. ನಾನು ಇಲ್ಲ ಈಗ ನಾನು ಹೊರಟೆ, ನಾನು ಫ್ಲೈಟ್ ಹತ್ತದೆ ಅಂತ ಅವ್ರು ನಗ್ತಾವ್ರೆ. ಡಾಕ್ಟ್ರು ಬಿದ್ದು ಅನಸ್ತೇಶಿಯಾ ಕೊಡ್ತಾ ಇದ್ರೆ ನಾನ್ ಫ್ಲೈಟ್ ಹತ್ತದೆ, ನಾನು ರಾಮೋಜಿ ಫಿಲಂ ಸಿಟಿಗೆ ಹೊರಟೆ, ಬರೀ ಇದನ್ನೇ ಹೇಳ್ತಾ ಇದ್ದೆ. ಅಟ್ ಎ ಟೈಮ್ ನೀನು ಅಡ್ಮಿಟ್ ಆಗಿದ್ರು ಹಾಸ್ಪಿಟ್ಲ್ ಅಲ್ಲಿ. ಅವರು ಬರೀ ತಂದ್ ಹಾಕುದ್ರು, ನನ್ ಗಂಡ ನನ್ ಬಿಟ್ಟು ಹೋಗ್ಬೇಡ, ನನ್ ಮಗನ್ ಚೆನ್ನಾಗ್ ನೋಡ್ಕೊ, ಬರೀ ಇದನ್ನೇ ಹೇಳ್ತಿದ್ರು. ಹಂಗಾಗಿ ಡಾಕ್ಟರ್ ಅದನ್ನೇ ಹೇಳಿದ್ರು ಬಂದು, ಅದಕ್ಕೆ ನಾದ್ನಿ ಇಬ್ರು ಒಂದೇ ಬೆಡ್ ಅಲ್ಲಿ ಇದೀರಾ, ನಿಮ್ ಅದಕ್ಕೆ ನೋಡಿದ್ರೆ ನಾನ್ ಎಲ್ಲಾ ಫಾರಿನ್ ಟೂರ್ ಹೊಡ್ಕೊಂಬತ್ತಾ ಇದೀನಿ, ನಾನು ರಾಮೋಜಿ ಫಿಲಂ ಸಿಟಿ ನೋಡ್ತೀನಿ, ಬರೀ ಇದನ್ನೇ ಹೇಳ್ತಾ ಇತ್ತು ನಿಮ್ ಅದಕ್ಕೆ. ನೀನ್ ನೋಡೋದ್ ಬರೀ ಗಂಡ ಮಗುಂದು ಬರೀ ಇದೇ ಕನ್ವರ್ಸ್ಕೊಂತಿದ್ದೆ ಅಂತ. ನೀವೀಗ ಅದೆಲ್ಲ ಹೇಳ್ತಾ ಇದ್ರೆ ನಂಗೆಲ್ಲ ರೀಕಾಲ್ ಆಗ್ತಿತ್ತು ಗುರುಜಿ. ಬಟ್ ಈ ತರ ಒಂದ್ ದಿವ್ಸನೂ ನೆಗೆಟಿವ್ ಯೋಚನೆ ಮಾಡದೆ ಇರೋಳಗೆ, ಅದೇ ರೀತಿ ನಾನು ಸ್ಕೂಲ್ ಡೇಸ್ ಇಂದ ಹಂಗೆ ಲೀಡರ್ಶಿಪ್ ಅಲ್ಲೇ ಬಂದೆ, ಮನೇನು ಅದೇ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಇದ್ಕೊಂಡು ಎಲ್ಲ ಇರೋಳಗೆ ಯಾಕೆ ಈಗ ಒಂದ್ ದಿವ್ಸನೂ ನೆಗೆಟಿವ್ ನೋಡಿರ್ಲಿಲ್ಲ ಗುರುಜಿ? ಯಾಕೆ ನನ್ಗಿಂತ ದೊಡ್ಡ ಕಷ್ಟ ಬಂತು ಅಂತ ಗುರುಜಿ? ಕರ್ಮ ಕೆಟ್ಟ ಕರ್ಮ ಅಂದ್ರೆ ಎಷ್ಟು ಜೀವನಗಳು ನೀವು ಬಂದಿರ್ತೀರಲ್ವಾ, ಎಷ್ಟು ಜೀವನಗಳು ನಡ್ಸ್ಕೊಂಡಿರ್ತೀರಾ, ಅಲ್ಲಿ ಕೆಟ್ಟ ಕರ್ಮಗಳು ಇರತ್ತೆ. ಓಕೆ, ಆ ಕೆಟ್ಟ ಕರ್ಮಗಳು ಈ ಜೀವನದಲ್ಲಿ ನೀವು ಬಂದಿದ್ರೇನೆ. ಇಲ್ಲಾಂದ್ರೆ ನೀವು ಈ ವೇದಿಕಕ್ಕೂ ಎಷ್ಟುವರೆಗೂ ಬರ್ತಿರೋ ನನಗೆ ಐಡಿಯಾ ಇಲ್ಲ. ನಿಮ್ಮಲ್ಲಿ ಆಧ್ಯಾತ್ಮಿಕತೆ ಹೆಚ್ಚು ಮಾಡಬೇಕಲ್ಲ, ನಿಸರ್ಗ ನಿಮಗೆ ಆ ಅರ್ಹತೆ ಇದೆ. ನೀವು ಆಧ್ಯಾತ್ಮ ಮಾರ್ಗದಲ್ಲಿ ನೀವು ಪ್ರಯಾಣ ಮಾಡಬೇಕಾಗತ್ತೆ. ಇನ್ನು ಮಾಡಿರೋದು ಸಾಕು. ಅಂದ್ರೆ ಇಷ್ಟು ಜನ್ಮಗಳಿಂದ ನೀವು ಏನೇನು ಮಾಡ್ತಿರೋ, ಅಂದ್ರೆ ಒಂಥರ ನಾರ್ಮಲ್ ಕರ್ಮಗಳು ಮಾಡಿ ದಿನನಿತ್ಯ ಕರ್ಮಗಳು ಮಾಡ್ತಾ ಇರ್ತೀವಲ್ಲ, ಈಗ ಅದೆಲ್ಲ ಸಾಕು. ನೀವು ಆಧ್ಯಾತ್ಮಿಕ ಒಲಪು ಹೆಚ್ಚು ಮಾಡ್ಕೋಬೇಕು, ಆಧ್ಯಾತ್ಮಿಕ ಮಾರ್ಗದಲ್ಲಿ ಪ್ರಯಾಣ ಮಾಡಬೇಕು. ಅದಕ್ಕೂ ನಿಮ್ಮನ್ನು ಸ್ಲೋ ಮಾಡತ್ತೆ, ನಿಸರ್ಗ ಸ್ಲೋ ಮಾಡತ್ತೆ ಖಂಡಿತ. ಅದು ನಿಮ್ಗೊಂದು ಆಗಿದಲ್ಲ, ನಿಮ್ಗೊಬ್ರಿಗೆ ಈ ತರ ಆಗಿದಿಲ್ಲ, ಪ್ರತಿಯೊಬ್ಬರು ಜೀವನದಲ್ಲಿ ಆ ರೀತಿಯಲ್ಲಿ ಆಗಿದ ಮೇಲೆ ನಮ್ಮ ಲೈಫು ಡೈರೆಕ್ಷನ್ ಚೇಂಜ್ ಆಗುತ್ತೆ. ಅರ್ಥ ಆಯ್ತಾ? ನಮ್ಮ ಲೈಫು ಟರ್ನ್ ಆಗುತ್ತೆ, ಬೇರೆ ಕಡೆ ಟರ್ನ್ ಆಗುತ್ತೆ. ತಪ್ಪೇನಿಲ್ಲ ಅಲ್ಲಿ. ಈ ಕರ್ಮಗಳು ತೀರೋಗುತ್ತೆ, ನೋಡ್ತಾ ಇರಿ ಸ್ವಲ್ಪ. ಓಕೆ, ನಿಮ್ಮ ಧ್ಯಾನ ಜ್ಞಾನ ಈ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಾ ಇರಿ, ಇದು ತೀರೋಗುತ್ತೆ. ಈ ಕಡೆ ವೇಗವಂತವಾಗಿ ಮುಂದಕ್ಕೆ ಹೋಗ್ತೀರಾ ಅಷ್ಟೇ.
ಆಮೇಲೆ ನಾನ್ ಕನಸಿನಲ್ಲಿ ಅನ್ಕೊಂಡೇ ಇರಲ್ಲ ಗುರುಜಿ. ಬೆಳಗ್ಗೆ ಎದ್ದು ಹೇಳ್ತಾ ಇರ್ತೀನಿ ನಮ್ಮ ಯಜಮಾನ್ರಿಗೆ, ನಾನು ರೀ ಇವತ್ತು ಈ ದೇಶಕ್ಕೆ ಹೋಗಿದ್ದೆ, ಇದನ್ನ ನೋಡ್ಕೊಂಡ್ ಬಂದೆ, ಕನಸಿನಲ್ಲಿ ಇಂಥ ತಿಂದೆ ಅಂತ. ನಮ್ಮಲ್ಲಿ ₹1 ಖರ್ಚಿಲ್ದಂಗೆ ಎಲ್ಲಾ ದೇಶಕ್ಕೂ ಹೋಗ್ ಬತ್ತೀಯಲ್ಲೇ, ಎಲ್ಲಾದು ತಿಂದ್ ಬರ್ತೀಯಲ್ಲೇ ಅಂತ ತಮಾಷೆ ಮಾಡ್ತಿದ್ರು ನಮ್ಮಲ್ಲಿ. ನಾನು ರಾತ್ರಿ ಹೊತ್ತು ಹಂಗ ಅನ್ಕೊಂಡೇ ಮಲ್ಗಿರಲ್ಲ. ಬಟ್ ಬೆಳಕರಿಯ ಅಷ್ಟೊತ್ತಿಗೆ ನಾನು ನಾನು ಇವತ್ತು ಇಂಥ ದೇಶಕ್ಕೆ ಹೋಗಿದ್ದೆ, ಹಿಂಗ್ ಫ್ಲೈಟ್ ಹತ್ತಿದೆ, ಅಲ್ಲಿ ನನ್ ಪಕ್ಕ ನನಗೆ ಗೊತ್ತಿರೋರೆ ಕೂತಿದ್ರು ಅಂತ ಈ ತರ ಎಲ್ಲ ಹೇಳ್ತಾ ಇರ್ತೀನಿ. ಹಂಗಾಗಿ ಈಗ ನೀವ್ ಹೇಳಿದ್ದು ಅಂದ್ರೆ ನನಗ್ ಚಿಕ್ಕದ್ರಿಂದಲೂ ಟೂರು ಬಹಳ ಇಷ್ಟ ನನ್ಗೆ. ನಾನು ಏನು ಕೇಳಲ್ಲ, ಒಟ್ನಲ್ಲಿ ಟೂರ್ ಹೊಡಿಬೇಕು. ಹಂಗಾಗಿ ಅದೇ ರೀತಿನೇ ನನ್ ಲೈಫ್ ಅದೇ ರೀತಿನೇ ಎಂಜಾಯ್ ಮಾಡ್ಕೊಂಡೇ ಬಂದಿದ್ದೀನಿ. ಹಂಗಾಗಿ ಈ ತರ ಎಲ್ಲ ನನಗೆ ಅರಿವಿಲ್ದಂಗೆ ನನಗೆ ಅದಾಗ್ತಾ ಇತ್ತು ಗುರುಜಿ. ಅದು ನನ್ನ ಈಗ ಅರ್ಥ ಆಯ್ತು ಅದಕ್ಕೆ ಏನ್ ರೀಸನ್, ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ಬಿಟ್ಟು. ಅಲ್ಲ, ಥ್ಯಾಂಕ್ ಯು ಗುರುಜಿ. ಕಾನ್ಶಿಯಸ್ ಮೈಂಡ್ ಪವರೇ ಅಷ್ಟೇನೇನಿಲ್ಲ. ಅರಿವಿಲ್ಲದೆ ಎಷ್ಟೋ ಜನ ಕೋಟೀಶ್ವರ ಆಗಿದ್ದಾರೆ. ಅವ್ರಿಗೆಲ್ಲ ಈಗ ಗೊತ್ತಾ ಇದು ಆಧ್ಯಾತ್ಮಿಕ ಜ್ಞಾನ ಆಗಲಿ, ಸಬ್ ಕಾನ್ಶಿಯಸ್ ಮೈಂಡ್ ಪವರ್ ಹಿಂಗಿರ್ತದೆ ಹಂಗಿರ್ತದೆ ಅಂತ ನಾವು ನೋಡ್ತಾ ಇರ್ತೀವಿ. ಹಳ್ಳಿಗಳಲ್ಲಿ, ಸಿಟಿಗಳಲ್ಲಿ, ಅಲ್ಲಿ ಅವ್ರು ನೋಡಿದ್ರೆ ಎಷ್ಟೋ ಸ್ವಲ್ಪ ಮೀಡಿಯಂ ಎಜುಕೇಶನ್ ಇರುತ್ತೆ, ಆದರೆ ಹಣಕಾಸಲ್ಲಿ ಎಲ್ಲೋ ಇರ್ತಾರೆ. ಅವರು ತುಂಬ ಬಲವಾದ ಪೊಸಿಷನ್ ಇರ್ತಾರೆ. ಹೇಗೆ ಸಾಧ್ಯವಾಯಿತು ಅಂದರೆ ಅವ್ರಿಗೆ ಗೊತ್ತಿಲ್ಲದೆ ಸಬ್ ಕಾನ್ಶಿಯಸ್ ಮೈಂಡ್ ಅಷ್ಟು ಬಲವಾಗಿ ಉಪಯೋಗಿಸ್ತಾ ಇದ್ದಾರೆ ಅಂತ ಅವ್ರು ಅರ್ಥ. ಬಟ್ 25 ವರ್ಷದ ಹಿಂದೇನು ಹಂಗೆ ಗುರುಜಿ. ನಾನು LIC ತಾಂಡಾಗ ಎಲ್ಲ ಕಾಲ್ ಹೇಳಿದ್ರು. ನಮ್ ಕಿಟ್ಟಿ ಪಾರ್ಟಿ ಇತ್ತು ಒಂದು, ಅದ್ರಲ್ಲೆಲ್ಲ 3-4 ಜನ ಏಜೆಂಟ್ ಇದ್ರು. ಅಯ್ಯೋ ನಮ್ಗೆ ಬಿಸ್ನೆಸ್ ಇಲ್ಲ, ನೀನ್ ಬೇರೆ ತಗೊಂಡ, ನೀನ್ ಇನ್ನೇನು ಇದ್ ಮಾಡ್ತೀಯ ಅಂದ್ರು. ನನಗ್ ಗೊತ್ತಿಲ್ಲ ಗುರುಜಿ, ನಂಗೆ ಗೊತ್ತಿಲ್ದಲೇನೆ ಪ್ರತಿ ವರ್ಷನೂ ಸೆಂಚುರಿಯನ್ ಕರೋಡ್ಪತಿ ಆತರ ಮಾಡ್ಕೊಂಡೇ ಬಂದೆ. ನನ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಅವಾಗ ದೊಡ್ಡ ಡ್ರೀಮ್ ಇರ್ತಾ ಇತ್ತು. ಕನಸಿನಲ್ಲಿ ಕೋಟಿಗಟ್ಲೆ ಪಾಲಿಸಿ ಮಾಡ್ತಾ ಇದ್ದೆ. ನಾನು ಇವತ್ತು ಅಷ್ಟೇ, ಇವತ್ತು ಕೈಯಾಗಲ್ಲ ಕಾಲಾಗಲ್ಲ ಅಂದ್ರುನು ನಾನು ಇವತ್ತು MDRT ಏಜೆಂಟ್, ಇವತ್ತು ನಾನು ಕರೋಡ್ಪತಿನೇ ಅಂತ ಅನ್ಕೊಂಡು. ಹಿಂಗೆ ನಮ್ಮ ಸಂಘದಲ್ಲಿ ತುಮಕೂರಿನಲ್ಲಿ ಕೋಟಿ ಮಂಜುಳಾ ಅಂತಲೇ ಗುರುಜಿ ನಾನ್ ಕರೆಯೋದು. 1 ವರ್ಷ ಕೋಟಿ ಆಯ್ತು, 2 ಕೋಟಿ ಆಯ್ತು, ಆತರ ಕೋಟಿ ಮಂಜುಳಾ. ಇಷ್ಟೆಲ್ಲ ಮಾಡಿದ್ರು ಈಗ ಯಾಕೆ ಸ್ಲೋ ಡೌನ್ ಮಾಡಿದೆ ನಿಸರ್ಗ ನಿಮ್ಗೆ ಅಂದ್ರೆ, ನಿಮ್ಮ ಜೀವನವನ್ನು ಟರ್ನ್ ಮಾಡಕ್ಕೆ ಅರ್ಥ ಮಾಡ್ಕೊಳ್ಳಿ. ಓಕೆ, ಅದಕ್ಕೋಸ್ಕರ ನೀವು ಯಾವುದೇ ನಕಾರಾತ್ಮಕವಾಗಿ ಯೋಚನೆ ಮಾಡ್ಕೋಬೇಡಿ. ಇದರಿಂದ ಬಾಧೆ ಮತ್ತೆ ವರಿ ಅಂದ್ರೆ ಒಳಗಡೆ ಬಾಧೆ ಇಟ್ಕೊಳ್ಳೋದು ಎಲ್ಲ ಮಾಡ್ಕೋಬೇಡಿ ದಯವಿಟ್ಟು. ಓಕೆ, ಯಾಕಂದ್ರೆ ನಿಮ್ಮ ಜೀವನವನ್ನು ಇನ್ನು ಟರ್ನ್ ಮಾಡಬೇಕು. ಸಾಕಿದು ಅಂದ್ರೆ ಇಷ್ಟು ಅನುಭವ ಸಾಕು ನಿಮಗೆ. ಈಗ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋಗಿ. ನೀವು ಎಷ್ಟೋ ಮಾಡಬೇಕಾಗಿರೋದೆ, ಎಷ್ಟೋ ಸಾಧಿಸಬೇಕಾಗಿರೋದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಇದೆ. ಅದಕ್ಕೋಸ್ಕರ ನಿಮ್ಮ ಜೀವನಕ್ಕೆ ಇನ್ನೊಂದು ಡೈರೆಕ್ಷನ್ ತೋರಿಸ್ತಾ ಇದೆ. ಯಾವುದು? ನಿಸರ್ಗ. ಅರ್ಥ ಆಯ್ತಾ? ಸೊ ಪೂರ್ಣ ಚೈತನ್ಯ ಗುರುಜಿ, ನಾನ್ ಕಂಡ್ಕೊಬೇಕು ನಾನ್ ಯಾಕೆ ಹುಟ್ಟಿದೀನಿ, ನಾನು ಯಾವ್ದಕ್ಕೋಸ್ಕರ ಹುಟ್ಟಿದೀನಿ ಅನ್ನೋದನ್ನ ನಾನ್ ಕಂಡ್ಕೊಂಡ್ರೆ ಅದ್ರ ಮುಂದಿರ ಆನಂದ, ಅದ್ರ ಮುಂದಿರ ಸತ್ಯ ಇನ್ಯಾವ್ದ್ರ ಮುಂದೆ ಇಲ್ಲ ಅಂತ ಹೇಳ್ಬಿಟ್ಟು ನಾನೇ ಸಮಾಧಾನ ಮಾಡ್ಕೊಂತೀನಿ ಗುರುಜಿ. ಎಲ್ಲ ನಿಮ್ಮ ಗುರಿ ನಾನೇ ಕ್ವಶನ್ ನಾನೇ ಆನ್ಸರ್ ಕಂಡಿಡ್ಕೊಂತೀನಿ. ಎಸ್, ಸಾಧ್ಯವಾಗತ್ತೆ ಖಂಡಿತ. ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ನಾಗರತ್ನಮ್ಮ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ. ನನ್ಗೆ ಎಲ್ಲಾರು ಒಬ್ಬ ಕ್ವಶನ್ ಕೇಳಿದ್ರು 10 ಜನ ಆಗುತ್ತೆ ಅಂದ್ರಲ್ಲ, ಹಾಗೆ ಮಂಜುಳಮ್ಮ ಮೇಡಮ್ ಕೇಳಿದ್ರು ತುಂಬಾ ನಮ್ಮೆಲ್ಲರಿಗೂ ಆನ್ಸರ್ ಸಿಕ್ತು ಅಂತ ಅನ್ಕೋತೀವಿ. ನಾವು ಸಾಧನೆಗಳೆಲ್ಲ ತುಂಬಾ ಮಾಡಿದೀವಿ. ಇವಾಗ ಏನಕ್ಕೆ ಅಂತಂದ್ರೆ ನಮ್ದು ಬೇರೆ ದಾರಿ ನೀವು ಹೇಳ್ದಂಗೆ ಟರ್ನ್ ಮಾಡಕ್ಕೆ ಅಂತ ದೇವ್ರು ಈ ತರ ಮಾಡಿರ್ಬೋದು ಅಂತ ಅನ್ಕೋಬೇಕು. ಜೊತೆಗೆ ನಂದೊಂದು ಕ್ವಶನ್, ನನ್ಗೆ ಇವಾಗ ಯಾವಾಗ್ಲೂ ತಲೆ ಒಂಥರ ಹಿಂಗ್ ಬಗ್ಗುತ್ತೆ ಅಥವಾ ಹಿಂಗ್ ಆಗ್ತಾ ಇರುತ್ತಲ್ಲ ಕೂತ್ಕೊಂಡಾಗ ಧ್ಯಾನಕ್ಕೆ, ಅದಕ್ಕೆ ಈ ಬೆಲ್ಟ್ ನ ಯೂಸ್ ಮಾಡಬಹುದಾ? ಇದು ನೆಕ್ಗೆ ಟ್ರಾವೆಲಿಂಗ್ ಬೆಲ್ಟ್ ಅಂತ ತಂದಿರೋದು, ಇದನ್ನ ಯೂಸ್ ಮಾಡಬಹುದಾ ಅಂತ ಕೇಳೋಣ ಅಂತ ಗುರುಗಳೇ. ಯಾವ್ದಮ್ಮ ಅದು? ಏನದು? ಟ್ರಾವೆಲಿಂಗ್ ಬೆಲ್ಟ್ ಅಂತ ನೋಡಿ, ಈ ತರ ಹಾಕೊಂಡು ಅದೇನ್ ಇಟ್ಕೋಬಾರ್ದು. ಇದು ಬೇಡ್ವಾ ಅಂತ, ಯಾಕಂದ್ರೆ ಕತ್ತು ನೋವು ಬಂತು 2-3 ದಿನ, ತುಂಬಾನೇ ನೋವು ಬಂತು. ಏನಾಗಲ್ಲ. ಓಕೆ, ಸೊ ಬೇಕಂದ್ರೆ ಗೋಡೆ ಸಪೋರ್ಟ್ ತಗೊಳ್ಳಿ. ಬೇಕಂದ್ರೆ ಅದೇ ಏನು ಸಪೋರ್ಟ್ ತಗೋಬಹುದು? ಸ್ವಲ್ಪ ಗೋಡೆ ಸಪೋರ್ಟ್ ತಗೊಳ್ಳಿ. ಅದ್ ಬಿಟ್ಟು ಇದೆಲ್ಲ ಹಾಕೊಂಡಿದ್ರೆ, ಇದೆಲ್ಲ ಬೇರೆ ಯಾವುದೇ ವಸ್ತು ಆಗ್ಲಿ, ಕನ್ನಡಿಗಾಗ್ಲಿ ಯಾವ್ದು ಇರಬಾರ್ದು, ಮೈ ಮೇಲೆ ಯಾವ್ದು ಇರಬಾರ್ದು. ಪಿರಮಿಡ್ ಒಂದು ಏನಂದ್ರೆ, ಪಿರಮಿಡ್ ಸಹ ಸ್ವಲ್ಪ ಹೊತ್ತೆ, ಅದಾದ್ಮೇಲೆ ಪಿರಮಿಡ್ ಬೇಕಾಗಿಲ್ಲ. ಅದೇ ಇದು ಹಾಕೋತೀನಿ, ಈ ಪಿರಮಿಡ್ ಹಾಕೊಂಡಿರ್ತೀನಿ. ಅದು ಇದ್ರೂ ಅದು ಹೋಗುತ್ತೆ. ಸ್ವಲ್ಪ ಹೊತ್ತು ಆದ್ಮೇಲೆ ದೀರ್ಘ ಧ್ಯಾನಕ್ಕೆ ಹೋದ್ಮೇಲೆ ಅದು ಬಿದ್ದೋಗುತ್ತೆ, ಕೆಳಗಡೆ ಬಿದ್ದೋಗುತ್ತೆ. ತಲೆ ಮೇಲೆ ಇದೆ ಅಂತ ಗೊತ್ತಾಗೋದಿಲ್ಲ, ಸೆನ್ಸ್ ಇರಲ್ಲ. ಅದು ತಲೆ ಮೇಲೆ ಇದೆ ಅಂತ ಸೆನ್ಸ್ ಆತರ ಆಗುತ್ತೆ. ಜೊತೆಗೆ ಇದು ನೀರ್ಗೆ ಇದನ್ನ ಹಾಕೊಳಕ್ ಹೇಳಿದ್ರಲ್ಲ ಗುರುಗಳೇ, ಕಾಲೇಜಲ್ಲಿ ತಗೊಂಡು ಇದು ಸ್ನಾನದ ನೀರ್ಗೂ ಹಾಕ್ಬಿಟ್ಟು ಮತ್ತೆ ನಾವು ಕುಡಿಯೋ ನೀರ್ ಮೇಲೆ ಇಡ್ಬಹುದಾ? ಎಸ್ ಆನ್ ಮಾಡ್ಕೋಬಹುದಾ ಅಂತ. ಕುಡಿಯೋ ನೀರು ಟ್ಯಾಂಕ್ ಮೇಲೆ ಇಡ್ಬಿಡಿ. ಅದು ಈ ಸ್ನಾನದ ನೀರಿಗೆ ಬಕೆಟ್ ಅಲ್ಲಿ ಹಾಕ್ಬಿಟ್ಟು ಮತ್ತೆ ಇದನ್ನ ಎತ್ತಿ ಬೇರೆ ಕಡೆ ಯೂಸ್ ಮಾಡಬಹುದಾ ಅಂತ. ಮಾಡ್ಬೋದು. ಥ್ಯಾಂಕ್ಸ್ ಗುರುಗಳೇ. ಎಸ್, ತುಂಬಾ ಧನ್ಯವಾದಗಳು. ಡೌಟ್ ಕ್ಲಿಯರ್. ಓಕೆ, ಥ್ಯಾಂಕ್ ಯು ಮೇಡಮ್. ನಾಗಲಲಿತಾ ಮೇಡಮ್.
ನಮಸ್ತೆ ಸರ್. ಸರ್ ನನ್ಗೆ ದೃಶ್ಯೀಕರಣ ಅಂತ ಹೇಳಿದ್ರಲ್ಲ, ದೃಶ್ಯೀಕರಣನೇ ಕಷ್ಟ ಆಗುತ್ತೆ. ಈ ದೃಶ್ಯೀಕರಣ ಮಾಡ್ಕೊಳಕ್ಕೆ ಆಗಲ್ಲ ಯಾವ್ದನ್ನು ಆಜ್ಞಾಚಕ್ರದ ಹತ್ರ. ಮತ್ತೆ ಧ್ಯಾನ ಚೆನ್ನಾಗ್ ಮಾಡ್ತೀನಿ. ಧ್ಯಾನ ಮಾಡುವಾಗ ನನಗೆ ಹೇಗ್ ಕೂತಿರ್ತೀನಿ ಹಾಗೆ ಅದೇ ನಾವ್ ಸ್ಟ್ರೈಟ್ ಮಾಡುತ್ತೆ. ನಾನ್ ಮಾಡ್ಕೊಳಾಗೆ ಇಲ್ಲ. ಕೂತ್ಕೊಂಡು ಒಂದು 2 ನಿಮಿಷಕ್ಕೆ ತಾನೇ ಸ್ಟ್ರೈಟ್ ಆಗುತ್ತೆ ಶರೀರ. ಅದು ಚಕ್ರಗಳು ಮೇಲ್ ಬರುತ್ತೆ ಅಂತ ಅನ್ಕೋತೀನಿ. ಅದು ಬರುತ್ತೆ, ಇಲ್ಲಿವರೆಗೆ ಕತ್ತು ಎಲ್ಲ ಬರುತ್ತೆ. ಸಹಸ್ರಾರನೂ ಗೊತ್ತಾಗುತ್ತೆ ಅಲ್ಲಿ ಇವೆ. ಆದ್ರೆ ಆಜ್ಞಾಚಕ್ರ ಮಾತ್ರ ನಂಗೆ ಅದು ಗೊತ್ತಾಗೋದಿಲ್ಲ ಸರ್ ಗುರುತಿಸಕ್ಕೆ. ಅದು ಆಗ್ತಿದ್ಯಾ ಏನು ಅಲ್ಲಿಗೆ ದೃಶ್ಯೀಕರಣ ಮಾಡ್ಕೊಳಕ್ಕೂ ಗೊತ್ತಾಗಲ್ಲ ಯಾಕೆ ಅಂತ ಗೊತ್ತಿರ್ಲಿಲ್ಲ ಹೇಗ್ ಮಾಡ್ಕೊಳ್ಳೋದು. ದೃಶ್ಯೀಕರಣ ಸಾಧ್ಯವಾಗತ್ತೆ, ನೀವು ಪ್ರಯತ್ನ ಮಾಡಿ. ಒಂದ್ಸರಿ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ಪ್ರಯತ್ನ ಮಾಡಿ ಅಷ್ಟೇ. ಆಗತ್ತೆ, ಖಂಡಿತ ಆಗತ್ತೆ. ಪ್ರತಿಯೊಬ್ಬರಿಗೂ ಈಗ ಇಲ್ಲಿಂದ ವಿಶುದ್ಧದಿಂದ ಹೋಗೋದು ನೇರವಾಗಿ ಇಲ್ಲಿಗೆ ಅಂದ್ರೆ ಆಜ್ಞಾಚಕ್ರಕ್ಕೆ ಹೋಗ್ಬೇಕು. ಅಲ್ಲಿ ಖಂಡಿತ ಕಣ್ಣು ಮುಚ್ಕೊಂಡು ಅಲ್ಲಿ ಸ್ವಲ್ಪ ಗಮನ ಕೊಟ್ರೆ ಸಾಕು. ಕೇಂದ್ರೀಕರಣ ಆಗತ್ತೆ ಅಲ್ಲಿ, ಖಂಡಿತ ಕೇಂದ್ರೀಕರಣ ಆಗತ್ತೆ. ನಿಮ್ಗೆ ಸಿಗ್ತಾ ಇಲ್ಲ ಅದನ್ನ ತುಂಬಾ ನೀವು ಅಭ್ಯಾಸ ಮಾಡ್ತಿದೀನಿ, ಅದೇನೋ ಗೊತ್ತಾಗಲ್ಲ. ಅದೇ ಇಲ್ಲಿಗೆ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ ನಂಗೆ ಅರ್ಥನೇ ಆಗ್ತಿಲ್ಲ. ಅಲ್ಲ ನಿಮಗೆ ಸಿಗ್ತಾ ಇಲ್ಲ ಅಂದ್ರೆ ಸ್ವಲ್ಪ ಸಿಗ್ತಾ ಇಲ್ಲ ಅಂದ್ರೆ ನೀವು ಸ್ವಲ್ಪ ಪ್ರಯತ್ನ ಮಾಡಿದ್ಮೇಲೆ ಆಗತ್ತೆ. ಅದು ಪ್ರಯತ್ನ ಮಾಡ್ತಾ ಮಾಡ್ತಾ ಅದು ಖಂಡಿತ ಸಾಧ್ಯವಾಗತ್ತೆ. ಇಲ್ಲಿ ದೃಷ್ಟಿ ಮಾಡ್ಬೇಕಾ ಸರ್? ಹೌದು, ಅದೇ ಇಲ್ಲಿ ಒಳಗಡೆ ಅಂದ್ರೆ ನಮ್ಮ ಅಂತರಾಳದಲ್ಲಿ ಇದು ಪ್ರಾಂತ ಅಂದ್ರೆ ಇದು ಕೇಂದ್ರ ಅಷ್ಟೇ, ಬಿಂದು ಇದು. ಬಟ್ ಆ ಕೇಂದ್ರ ಬಿಂದು ಅಂದ್ರೆ ಅದು ಸೂಚಿಕೆ ಅಷ್ಟೇ ಫಿಸಿಕಲ್ ಆಗಿ. ಬಟ್ ನಡೆಯೋದೆಲ್ಲ ಒಳಗಡೆ ಮನಸ್ಸಲ್ಲೇ ನಡೆಯೋದು. ಅರ್ಥ ಆಯ್ತಲ್ಲ? ದೃಶ್ಯೀಕರಣಗಳೇ ಕಷ್ಟ ನನ್ಗೆ. ಅದು ಏನ್ ಬರೋದೇ ಇಲ್ಲ. 1 ಸೆಕೆಂಡ್ ಏನು ಚಿತ್ರನ ಅಥವಾ ಏನು ಒಂದು ಇಲ್ಲ ಅಂದ್ರೆ ಓದಿರೋದು ನೀವೊಂದು ಕೆಲಸ ಮಾಡಿ. ಎಚ್ಚರಿಕದಲ್ಲೇ ಒಂದು ಚಿತ್ರವನ್ನು ನೋಡುತ್ತಾ ಇಲ್ಲಿಂದ ನೋಡ್ತಾ ಇರಿ. ಇಲ್ಲಿಂದ ಸರಿ ಕೇಂದ್ರೀಕರಣ ಮಾಡಿ ನೋಡೋಣ. ಸರಿ. ಇಲ್ಲಾಂದ್ರೆ ಒಂದು ಲೈಟ್ ಇಟ್ಕೊಳ್ಳಿ. ಒಂದು ಲೈಟ್, ಆ ಲೈಟ್ ಅನ್ನು ಕಣ್ಣು ಮುಚ್ಕೊಂಡು ಇಲ್ಲಿಂದ ಹೀಗೆ ನೋಡ್ತಾ ಇದ್ದಂತ ಒಂಥರ ಅದೊಂದು ಮಾಡಿ, ಪ್ರಯತ್ನ ಮಾಡಿ. ಒಂದು ದೀಪ ಎಲ್ಲಾ ತರನು ಅನುಭವ ಆಗುತ್ತೆ. ಅದೊಂದು ಮಾತ್ರ ಎಷ್ಟು ಪ್ರಯತ್ನ ಮಾಡಿದ್ರು ಅಲ್ಲಿ ನನ್ಗೆ ಗುರುತೇ ಸಿಗ್ತಿಲ್ಲ. ಖಂಡಿತ ಬರುತ್ತೆ. ಈಗ ಹೊಸ ವಿಧಾನ ಗುರುಜಿ ಹೇಳ್ಕೊಟ್ಟಿದ್ದಾರೆ, ಇದನ್ನ ಟ್ರೈ ಮಾಡಿ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಕೊನೆ ಪ್ರಶ್ನೆ ಶೈಲಜಾ ಮೇಡಮ್. ನಮಸ್ತೆ ಗುರುಜಿ. ಏನು ಪ್ರಶ್ನೆ ಇಲ್ಲ ಗುರುಜಿ. ಇವಾಗ ಎಷ್ಟು ಜನ ಏನೇನೋ ನಾವು ಕೇಳ್ತಾನೆ ಇದೀವಿ, ಎಷ್ಟು ಕಂಟಿನ್ಯೂ ಟೈಮ್ ಆಗ್ತಾ ಇದೆ, ಆದ್ರೂ ಏನೇನೋ ಪ್ರಶ್ನೆಗಳು ಬರ್ತಾ ಇದೆ. ಇದಕ್ಕೆ ಎಷ್ಟೊಂದು ತಾಳ್ಮೆ ಎಷ್ಟು ಅವಶ್ಯಕ, ಇಲ್ಲಿ ಧ್ಯಾನದಿಂದನೇ ಈ ತಾಳ್ಮೆ ಬರೋದು ಅಂತ ಗುರುಜಿ ನಿಮ್ಮನ್ನ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ನಮಗೆ. ಯಾಕಂದ್ರೆ ಇದು ಬರ್ತಾ ಇರೋದು 5 ಗಂಟೆಯಿಂದ ಕ್ಲಾಸು, 9:30 ಆಗೋ ಟೈಮ್. ಇವಾಗ ನಿಜವಾಗ್ಲೂ ಅರ್ಧ ಗಂಟೆಗಿಂತ ಜಾಸ್ತಿನೇ ಲೇಟ್ ಆಗಿದೆ ಅನಿಸ್ತಾ ಇದೆ ಇವತ್ತು. ಬಟ್ ಇದು ಎಲ್ಲದಕ್ಕೂ ಮೂಲ ಧ್ಯಾನನೇ ಅಲ್ವಾ ಗುರುಜಿ? ಹೌದು, ಕರೆಕ್ಟ್. ಏನೇ ನಾವು ಇಲ್ಲಿ ಮಾಡಿದ್ರು ಧ್ಯಾನದಿಂದನೇ ಇಷ್ಟು ನಾವು ಗಳಿಸಕ್ ಸಾಧ್ಯ ಅಂತ ಇಲ್ಲಿ ನಿಮ್ಮನ್ನ ನೋಡಿದ್ರೇನೆ ನಾವು ಎಲ್ಲರೂ ಅರ್ಥ ಮಾಡ್ಕೊಳಕ್ಕೆ ತುಂಬಾನೇ ಇದಿದೆಯಾ ಗುರುಜಿ. ಯಾಕಂದ್ರೆ ಎಷ್ಟು ಜನರಕ್ಕೆ ಅದೇ ಒಂದೇ ತರ ಮನಸ್ಥಿತಿಯಲ್ಲಿ ಉತ್ತರ ಕೊಡೋದು ತುಂಬಾನೇ ಪೇಶನ್ಸ್ ಬೇಕಲ್ವಾ ಗುರುಜಿ ಅಲ್ಲಿ. ಅದೊಂದು ಅನಿಸ್ತು ಗುರುಜಿ, ಅದನ್ನ ಹೇಳಕ್ಕೆ ನಾನು ಇದು ಮಾಡಿದೆ. ಆಮೇಲೆ ಅವಾಗ್ಲೇ ಯಶೋದಾ ಮೇಡಮ್ ಹೇಳ್ತಾ ಇದ್ರು ಅದು ಯಾವ್ದೋ ಲಿಂಕ್ ಆಯ್ತು ಅಂತ. ನಾನೇನು ಇದ್ರಲ್ಲಿ ಪ್ರಶ್ನೆ ಇದು ಮಾಡಲ್ಲ. ಅಂದ್ರೆ ಇದು ಸನಾತನ ಧರ್ಮದ ಇವಾಗ ಮೂಗುತಿ ಆಗ್ಲಿ, ಬಳೆ ಆಗ್ಲಿ, ಕುಂಕುಮ ಇಟ್ಕೊಳ್ಳೋದು, ಪ್ರತಿಯೊಂದು ಅಕ್ಯುಪ್ರೆಷರ್ ಪಾಯಿಂಟ್ಸ್ ಇದು ಹಿರಿಯರು ಮಾಡ್ಕೊಂಡಿರೋ ಪದ್ಧತಿ. ಪ್ರತಿಯೊಂದಕ್ಕೂ ನಾವು ಲಿಂಕ್ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಅವು ಅಷ್ಟು ಚೆನ್ನಾಗಿತ್ತು ಅಲ್ವಾ ಗುರುಜಿ. ಅಲ್ಲಿ ಆಕ್ಟಿವೇಟೆಡ್ ಆಗುತ್ತೆ ನಮ್ಮ ಎಲ್ಲ ಅಕ್ಯುಪ್ರೆಷರ್ ಪಾಯಿಂಟ್ಸ್. ಇದ್ರ ಬಗ್ಗೆ ನಾನು ಒಂದಿನ ಸ್ವಾಧ್ಯಾಯ ನೀವು ಟೈಮ್ ಕೊಟ್ರೆ ಮಾಡ್ಕೊಡ್ತೀನಿ ಗುರುಜಿ. ಮಾಡಿ ಆ ಪದ್ಧತಿ ಎಲ್ಲಾ ಪದ್ಧತಿಗಳು ಹೇಳ್ಕೊಡ್ಬೇಕು ನೀಟಾಗಿ. ಎಷ್ಟು ಅದರದ್ದು ನಾನು ಮಾಡ್ತೀನಿ ಗುರುಜಿ. ಅದ ನಂಗೆ ಒಂದು ಅವಕಾಶ ಕೊಡ್ತೀರ ಅವಾಗ ಅಷ್ಟು ಗುರುಜಿ. ತುಂಬಾ ಧನ್ಯವಾದಗಳು ಗುರುಜಿ. ಎಷ್ಟು ಜನರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಗುರುಜಿ. ಇದು ಮಹಾವತಾರ ವೇದಿಕೆಯಲ್ಲಿ ಮಾತ್ರ ಆಗ್ತಾ ಇದೆ ಅನಿಸ್ತಾ ಇದೆ ನನಗಂತ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಒಂದು ವಿಚಾರ ಕೊನೆಯದಾಗಿ ಏನಂತಂದ್ರೆ, ಒಳ್ಳೇದು ಏನಿದೆ ಈ ಪ್ರಪಂಚದಲ್ಲಿ, ಒಳ್ಳೇದೆಲ್ಲ ಏನೇನು ಕಲಿಬೇಕಿದೆ ಎಲ್ಲನೂ ಹೇಳ್ಕೊಟ್ಟಾಗಿದೆ. ಬಟ್ ಆದ್ರೆ ಆಚರಣೆಗೆ ತರಬೇಕಷ್ಟೇ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ನಮ್ಗೆ ಉಪಪ್ರಜ್ಞಾ ಮನಸ್ಸು ಅದು ಡಬ್ಬಲ್ ಧಮಾಕ ಅಂತಾನೆ ಹೇಳ್ಬೋದು. ಜೊತೆಗೆ ನಮ್ಮ ಗುರೂಜಿಯವರು ಕೂಡ ಕ್ಲಾರಿಟಿ ಕೊಟ್ಟಿದ್ರಿಂದ ಇದೇನಪ್ಪ ಉಪಪ್ರಜ್ಞೆ ಮನಸ್ಸು ಅನ್ನೋ ಕ್ವಶನ್ನೇ ನಮಗೆ ಬರೋದಿಲ್ಲ, ಎಲ್ಲನೂ ಕ್ಲಿಯರ್ ಆಗಿದೆ ಎಲ್ರಿಗೂ ಅಂತ ಹೇಳ್ತಾ, ಇವತ್ತಿನ ವ್ಯಾಯಾಮ, ಯೋಗ, ಧ್ಯಾನ, ಜ್ಞಾನ ಕೊಟ್ಟಂತಹ ಎಲ್ಲ ಗುರುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಹಾಗೆ ಇಲ್ಲಿಯವರೆಗೂ ಝೂಮ್ ನಲ್ಲಿ ವೀಕ್ಷಿಸಿದ ಎಲ್ಲ ಮಾಸ್ಟರ್ಸ್ಗೂ ಹಾಗೂ ಯೂಟ್ಯೂಬ್ ನ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ನಮ್ಮ ರಂಗನಾಥ್ ಗುರುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮ ಸಂಪನ್ನಗೊಳಿಸ್ತದೆ. ಥ್ಯಾಂಕ್ ಯು. ನಮಸ್ತೆ.